ಹರೇ ಕೃಷ್ಣ ಮಾತ್ರೆಗಳು ಹರೇ ಕೃಷ್ಣ ನಮ್ಮದು ಕೊಡೆ ದಾದ ತುಯ್ಯ ಪಂಡ ಈ ಅಂಗರಾಜ ಅಂಗರಾಜ ನಮಗೆ ವೇಣ ಈ ಭೂಮಿನ ಆಳೊಂದಿತ್ತೇರು ಒಂದೇನ ಪನ್ನೊಂದಿತ್ತೇರು ಅಂಚನೆ ಆ ವೇಣ ರಾಜದಾದ ಮಲ್ತೆ ಪಂಡ ಅಂಗರಾಜರು ವೇದ ಪಾರಂಗತ ಇತ್ತಿನಾರು ಧರ್ಮ ಸತ್ಯನ ಪುರ ತೆರಿದಿನಾರು ಆರು ಎಡ್ಡೆಡು ಭೂಮಿನ ಆಳೊಂದಿತ್ತೇರು ಅಲ್ತ ಪಕ್ಕ ಅರೇಳು ಬಕ್ಕ ನಮಗೆ ವೇಣ ರಾಜ ಭೂಮಿನ ಆಡ್ರಸನ್ ಮಲ್ಪರು ಅದಾಗ ದಾದ ಮಲ್ತಂತೀರು ಪಂಡ ಆ ಅಧರ್ಮದ ತಾದಿಡು ತನ್ನ ಪ್ರಜೆನಗ್ಲೇನು ಪುರ ದಾದ ಮಲ್ತಂತೀರು ಪ್ರತಿಯೊರಿಯಾಗ್ಲ ಪಂಡರನಿಗಳು ವೇದ ಯಜ್ಞ ತಪಸ್ಸು ದಾಲ ಮಲ್ಪರ್ತಾನೆ ಹೆಂಗೋಸ್ಕರ ಮಲ್ಪಡೋ ಯಾನೇ ಪುರ ಯಜ್ಞದ ಭೋಗ್ತಾರ ಪಂಡ ಎಂಜಾಯರ್ ಯಾನೇ ನಿಗುಲ್ ಪುರ ಅವೇನು ಪುರ ದೇವರಿಗೋಸ್ಕರ ಮಲ್ಪರಿರ್ತಾನೆ ವಿಷ್ಣು ಭಗವಂತಗೋಸ್ಕರ ಮಲ್ಪರಿರ್ತಾನೆ ಅವೇನು ಪುರ ಬಂದ್ ಮಲ್ಪರಿರ್ತಾನೆ ಹೆಂಗೋಸ್ಕರ ಮಲ್ಪಲಿ ಅಂತ ಪ್ರತಿ ಒಂಜಿ ಪ್ರಜೆನಗಳಿಗ್ಲ ದಾದ ಮಲ್ತೇರು ಸ್ಟಾಪ್ ಮಲ್ಪೇರು ಬ್ರಾಹ್ಮಣರ್ನಗಲಿ ಪೂರಾಗಲೇ ಸ್ಟಾಪ್ ಮಲ್ತೇರು ಅಂಚಾದ ಬೊಕ್ಕ ಋಷಿಮುನಿನಗಳಿಗೆ ದಾದ ಮಂಡೆ ಬಿಚ್ಚಾಂಡು ಇತ್ತ ಅಂಗರಾಜ ಇತ್ತು ಉಪ್ಪಂದಿನದಾಗ ಅರ್ ನಮಗೆ ವೇಣರಾಜಗೆ ಎಂಕಲು ಈ ಭೂಮಿನ ಪಾಲನೆ ಮಲ್ಪರೆ ಭೂಮಿ ಇತ್ತಿನ ಪ್ರಜೆನಗಲಿ ಪುರ ರಕ್ಷಣೆ ಮಲ್ಪರೆಗೋಸ್ಕರ ಎಂಕಲು ಆಯನ ಸಿಂಹಾಸನ ಪಟ್ಟಾಭಿಷೇಕ ಕೊರ್ನಿ ಅಣ್ಣ ಒಂದು ವೇಣರಾಜ ಮಲ್ತೊಂದಿಜ್ಜೆ ಬಂದು ಮಾತಿರ್ಲ ಅವರ ಆ ವೇಣರಾಜಗೆ ಪಂಡ್ರೆ ಪೋಯರು ಇಂಚೆಂಚ ಪಂಡ ಸೀದೊಡಂಜಿ ಎಡ್ಡೆ ಪಾತ್ರೆಡು ಪನ್ಯಕ್ಕೇನು ಬೇರೆ ತೂಕ ಬಂದು ಮಾತ ಋಷಿಮುನಿನಗಳು ಪೂರ ಪೋದು ಅರಡ ಪನ್ಪೇರು ಇಂಚ ಇರಿಗ ರಾಜ್ಯನ ಕೆಲಸದಾದೆ ಪಂಡ ಆ ರಾಜ್ಯಡ್ ಇತ್ತಿನ ಪ್ರಜೆನಗಲೇನು ಪೂರ ಪೊರ್ಲುಡು ಪಾಲನೆ ಮಲ್ಪನ ಇರ್ನ ಕೆಲಸ ಅವೇನು ಬಿಡ್ದು ಇರು ಅಧರ್ಮದ ತಾದಿ ಅಸತ್ಯದ ತಾದಿಡು ಪೋಂದುಲ್ಲರು ಬಂದು ಮಾತ ಋಷಿಮುನಿಗಳು ಪನ್ನಾಗ ಆರು ಪನ್ಪೇರು ಇಜ್ಜಿ ಎಂಕು ನಿಗುಲು ಪನ್ನೆಲಕ ಕೇಂದ್ರ ಗೆಜ್ಜಿ ಪಂದಾರು ದಾದೆ ಮಲ್ತು ಅಂತೀರು ಓಲ ಪಾತ್ರೆ ಕೇನೊಂದು ಇತ್ತಿಜಿರು ಅಂಚ ಆ ಟೈಮುಡು ಆ ಪ್ರಜೆನಗಳಿಗೆ ಖುಷಿ ಪನ್ಪಿನೇ ಇತ್ತಜಿ ವೇಣರಾಜನ ಟೈಮುಡು ಪಂಡ ಭೂಮಿಲ ಪೋಡಿ ಒಂದಿತ್ತಡು ಭೂಮಿ ಪುರ ಈ ಪ್ರಜೆನಗಳು ಪುರ ದಾದೆ ಪಾಡೊಂದಿತ್ತರು ಧಾನ್ಯ ಪುರ ಭೂಮಿಗೆ ಪಾಡೊಂದಿತ್ತಡ ಆ ಪುರ ಭೂಮಿ ಪುರ ದಾದೆ ಮಲ್ತು ದಿಂಗೊಂದಿತ್ತಡು ಆ ಟೈಮ್ ಪಂಡ ಫಲನೆ ಕೊರೊಂದಿತ್ತಜಿ ಆ ಟೈಮುಡು ದೇ ಪಂಡ ಮಾತ ಬ್ರಾಹ್ಮಣನಗಳಿಗ್ಲ ಆರು ಪಂತಿರ ತಪಸ್ಸು ಒಂದು ಪುರ ದಾಲ ಮಲ್ಪರ ಬೆಲ್ಲಿ ಯಾಕೋಸ್ಕರ ಏಪ ಅಧರ್ಮ ಆಪುಂಡು ಅದಾಗ ದೇವರನ್ನ ಈ ಜಗತ್ತು ದೇವರನ್ನ ಕೃಪೆ ಪೂಜಿ ಅಂಚದ ಓಲ ಬರ್ಸ ಟೈಮುಡು ಬರೊಂದಿತ್ತುಜಿ ಭೂಮಿಲ ಫಲ ಪುರ ಕೊರೊಂದಿತ್ತುಜಿ ವಾಲ ಒಂಜಿ ಮರ ಗಿಡಲ ಫಲ ಕೊರೊಂದಿನ ತುದು ಈ ಋಷಿಮುನಿನಗಲಿ ಗರ್ವ ಬತ್ತು ದಾದ ಮಲ್ಪೇರು ಅರ್ನ ಬಲತ ತೊಡೆನು ಕೊಚ್ಚರಸ್ರು ಮಲ್ಪೇರು ಕೊಚ್ಚೊಂದು ಸುರು ಮಲ್ಪನಾಗ ಆ ಐಟ್ ದಾದ ಒಂಜಿ ಕಪ್ಪಾಯನ ಶಾರ್ಟ್ ಆಯನ ಒಂಜಿ ವ್ಯಕ್ತಿ ಇದೇ ಬರ್ಪೇರು ತೋ ಅಲ್ತ್ವಕ್ಕ ಐಕ್ ನಿಷಾದ ಬಂದು ಕಿರಾತ ನಿಷಾದ ಪನ್ಪೇರು ಪಂಡ ಅದಾಗ ಕೃಷಿನಗಲೇನು ವೇರು ಉಮ್ಮೆನ ಕಾರನ್ನು ಕೊಚ್ಚಿನಾಗ ಇಂಚಿನ ಕಪ್ಪಾಯನ ಶಾರ್ಟ್ ಆಯನ ಪೂರ ಬರ್ಪಿನ ಬಂಡ ಉಮ್ಮೆನ ಉಲಾಡಿತ್ತಿನ ಕಾಮ ಕ್ರೋಧ ಲೋಭ ಮೋಹ ಮದಮಶ್ಚರ ಪನ್ಪೇರು ಪೂರ ಕಲ್ಮಶ ಪಿದೆ ಬರೊಂದುಂಡು ಬಂದಾಗಲು ಎನ್ನೀರು ಅಲ್ತ್ವಾಗ ದಾದ ಅಲ್ತಿರ್ಪಿರ ಆಯನ ಬಲ್ತಕಾಯಿನ ಕೊಚ್ಚರಸರು ಮಲ್ತೇರು ಬಲ್ತಕಾಯಿ ಕೊಚ್ಚಿನಾಗ ದಾದ ಪಂಡ ಪೂರ ಅರ್ನ ಬಲ್ತ ಕಾರು ತೊಡೆ ಥೈ ಪನ್ಪೇರು ಥೈನು ಕೊಚ್ಚಿನಾಗ ಒಂದು ಪೂರ ಕಲ್ಮಶ ಪೋಯ್ನ ಇಡ್ಬೇಕ ಅದನ್ನ ಬಲ್ತ ಕೈನು ಕೊಚ್ಚಿನಾಗ ಎಡ್ಡೆ ಒಂಜಿ ವ್ಯಕ್ತಿ ಪಂಡ ದೇವೇರ್ನ ಸೂರ್ಯದೇವರನ್ನ ಎಂಚ ತೇಜಸ್ಸು ನಂಚಿತ್ತಿನ ತೇಜಸ್ ಆಯನ ಒಂಜಿ ಪುರುಷ ಪಿದೆ ಬರ್ಪೇರು ತೋ ಆರೆ ಆ ಪುರುಷ ಪಿದೆ ಬತ್ತಿನ ಅರಿಂದ ಆದ ಪನ್ಪೇರು ಪೃಥು ಮಹಾರಾಜ ಬಂದು ಪುದರ್ಲಿಪ್ಪರು ಅಂಚನೆ ಆರು ಬಂದಾಗ ಪ್ರತಿ ಒಂಜಿ ಪ್ರಜೆನಗಳೆಲ್ಲ ಮಸ್ತು ಖುಷಿ ಆಪುಂಡು ಪೂರ ಮೂಜಿ ಲೋಕಲ ದಾದ ಮಲ್ಪೇರು ಅರೆಗ ಹೂ ಪಾಡುವೆರು ಮಾತೆಲ್ಲ ಖುಷಿ ಆದ ಅರೆಗ ಆ ರಾಜ್ಯದ ಪಟ್ಟಾಭಿಷೇಕ ಮಲ್ಪೇರು ಬ್ರಹ್ಮದೇವರು ರುದ್ರ ಅಂಚನೆ ಪೂರ ದೇವತೆನೆಲ್ಲ ಪ್ರತಿಯೊರ್ಲ ಬತ್ತದ ಅರೆಗ ದಾದ ಮಲ್ಪೇರು ರಾಜ್ಯದ ಪಟ್ಟಾಭಿಷೇಕ ಮಲ್ಪೇರು ಅಂಚ ರಾಜ್ಯದ ಪಟ್ಟಾಭಿಷೇಕ ಮಲ್ಪನ ಆರ್ನ ಟೈಮುಡು ಪ್ರತಿ ಪ್ರಜೆನಗಲಿಗ್ಲ ಬೋಡಾಯನ ಪುರ ಬರ್ಸಲ ಪುರ ಬರಂತದ್ದು ಯಜ್ಞ ಪುರ ಮಲ್ತಂತೀರು ಬ್ರಹ್ಮಾಜಿಗಳ ಯಜ್ಞ ಮಲ್ತೇರು ಯಜ್ಞ ಮಲ್ಪನಾಗ ಸೂತ ಮಾಗದ ಮುಗಿಲಿನ ಪುರಲ್ಲಿ ಎತ್ತೇರು ಅಂಚ ಒಂಜಿ ಕೆಲವು ರಾಜ್ಯನಗಳು ಬತ್ತದು ಕೆಲವು ಪ್ರಜೆನಗಳು ಬತ್ತದು ಮೆರಡ ಕಂಪ್ಲೇಂಟ್ ಕೊರ್ರೆ ಬತ್ತೇರು ಕಂಪ್ಲೇಂಟ್ ಕೊರ್ಪಿಂದ ಆದೆ ಪಂಡ ಎಂಕಲಿಗೆ ಭೂಮಿ ಆದ ಬಿತ್ತುಂಡಲ್ಲ ಅವು ಪೂರ ಭೂಮಿ ಆದ ಮಲ್ತೊಂದು ಧಾನ್ಯನು ನುಂಗೊಂದಿತ್ತುಂಡು ಒಂದು ಕಂಪ್ಲೇಂಟ್ ಕೊರ್ರೆ ಬತ್ತೇರು ಅದಾಗ ಮೇರೆಗೆ ಗರ್ವ ಬರ್ಪುಂಡು ಋತು ಮಹಾರಾಜ ಗರ್ವ ಬರ್ಪುಂಡು ಒಂದು ಭೂಮಿ ಅಗುಲ್ ಪುರ ಪಾಡಿನ ಬೀಜನ ಪುರ ಇದ ಮುಟ್ಟ ವೇಣರಾಜ ಪುನಗ ಪುರ ದಿಂಗದಿತ್ತನತ ಒಂದು ಪುರ ಕಂಪ್ಲೇಂಟ್ಗೆ ಎಂದು ಅರೆ ಗರ್ವ ಬರ್ಪುಂಡು ಇಂಚ ಮಲ್ತೊಂದಿತ್ತಿನ ಈ ಪ್ರಜೆನಗಳು ಯಾನಿತ್ತೆ ಬನ್ನ ಮುಟ್ಟ ಮುಗುಲು ಇದು ಬಂಗೋಡಿತ್ತಿರು ಪಂಡ ಈ ಭೂಮಿನೇ ಪೂರ ಪ್ರಾಬ್ಲಮ್ ಏನಲ್ಲ ಭೂಮಿ ಪಾಂಡ ಅವು ಐಟು ದಾದೆ ಹೊಂದಿತ್ತುಜಿ ಮರ ಗಿಡದ ಆಲ ಹೊಂದಿತ್ತು ಐಕರೆ ಗರ್ವ ಬತ್ತದು ಆ ಬಿಲ್ಲು ಬಾನಡು ಆ ಭೂಮಿನೇ ಸೀಳು ಮಲ್ಪುಗ ಬಂದು ಬಾಣದಿರ್ಪೇರು
ಬಾಣದರ್ಪನಾಗ ಭೂಮಿ ಗೊತ್ತಾಣ ಇದೆ ಪೃಥು ಮಹಾರಾಜ ಏನನು ಶೂಟ್ ಮಲ್ತದು ಸೀಳ್ ಮಲ್ಪೇರು ಬಂದು ತೂದು ಆ ಭೂಮಿ ಮಾತ ತಾದ ಮಲ್ಪೇರು ಮೆಲ್ಲ ದೆಂಗಾರೆಗೋಸ್ಕರ ಅರ್ನ ರೂಪನು ಬದಲ್ ಮಲ್ಪೇರು ಭೂಮಿ ಮಾತ ರೂಪನು ಮತ್ತದು ಆನೆದ ಆಕಾರ ಪೊಪ್ಪೇರು ಆನೆದ ಆಕಾರ ಅದು ಆ ಕಾಡು ರೂಪ ದೆಂಗುದು ಕುಳ್ಳೇರು ಅಲ್ಪ ಪ್ರಜೆನಗಳು ಪನ್ಪೇರು ಒಂದು ಭೂಮಿ ಉಂಡತೆ ಭೂಮಿ ಆಯ್ತಾ ಆರು ಆನೆದ ವೇಷಡು ಅಲ್ಪ ದೆಂಗುದು ಕುಲ್ದೇರು ಬಂದು ತ್ವರೆಗೆ ಪೃಥು ಮಹಾರಾಜ ಗೊತ್ತಾನತು ಆನೆದ ಬೆರಿಯ ಪಸಂದ್ ಪೊಪ್ಪೇರು ಅದಾಗ ಅವೇಡ್ಲ ತಪ್ಪಾರೆಗೋಸ್ಕರ ಭೂಮಿ ಮಾತ ಜಿಂಕೆದ ರೂಪ ದೆಪ್ಪೇರು ಸೊ ಜಿಂಕೆದ ರೂಪ ಗೆತ್ತಣ್ಣ ಗೊತ್ತಾಗ್ತದೆ ಬಂದು ಜಿಂಕೆದ ರೂಪ ತೆತ್ತಂದು ಜಿಂಕೆದ ರಾಶಿ ಪುರಕದೊಂದು ಉಪ್ಪೇರು ಅದಾಗ ಪೃಥು ಮಹಾರಾಜಿಗೆ ಅವಲ ಗೊತ್ತಾಗ್ಬಿಡು ಒಂದು ಭೂಮಿ ತಪ್ಪರೆಗೋಸ್ಕರ ಜಿಂಕೆದ ರೂಪ ತೆತ್ತಂದರೆ ಅಂದ ತಾವೇಡ್ದು ಆ ಜಿಂಕೆದ ರೂಪ ತೆತ್ತ ನಡ್ಬೇಕ ಆರು ಮಹಿಷ ಮಹಿಷ ಎರ್ಮೆದ ರೂಪ ಒಂದು ಎತ್ತೊಂದು ಎರ್ಮೆದ ರೂಪ ತೆತ್ತೊನ್ನಗಲ ಅರೆಗೆ ಗೊತ್ತಾಗ್ಬಿಡು ಪೃಥು ಮಹಾರಾಜಿ ಗೊತ್ತಾಗ್ಬಿಡು ಶೂಟ್ ಮಲ್ಪರ ಬರ್ಬೇಕು ಶೂಟ್ ಮಲ್ಪರ ಪೋನ್ ಹೇಳ್ಬೇಕ ನನ್ನ ದಾಲ ಒಂದಿಜ್ಜಿ ಚಾನ್ಸಸ್ ಇಜ್ಜಿ ಬಂದಾರು ಆ ಮಹಿಷ ರೂಪ ಹೊಡೆದು ಪೆತ್ತದ ರೂಪ ತೆತ್ತಂದ್ರೆ ಪೆತ್ತದ ರೂಪ ತೆತ್ತಂದು ಬಲ್ತೋ ಒಂದು ಪೋಪೇರು ಬಲ್ತೇನ ರಕ್ಷಣೆ ಮಲ್ಪಲೆ ಭೂಮಿಲೋ ಕಡಿತೇನ ಪೃಥುರಾಜ ಎಂಕ್ ಶೂಟ್ ಮಲ್ತೇನ ಕೆರ್ಪೇರು ಐಕೋಸ್ಕರ ಆ ಪೆತ್ತ ಪೋದು ಸ್ವರ್ಗಲೋಕಡು ದೇವಿ ದೇವತೆನಗಲ್ಲ ಅಂಚನೆ ಇಂದ್ರದೇವರ ಪ್ರಾರ್ಥನೆ ಮಲ್ಪೆ ರಕ್ಷಣೆ ಮಲ್ಪೆ ಅದಾಗ ಇಂದ್ರದೇವರು ಏಲ ದೇವಿ ದೇವತೆನ ಗೆನ್ ಪೂಜೆ ಅಲ್ಪಕ್ಕೆ ಅಲ್ತುದು ಬಲ್ತೊಂದು ಪೋದು ಸತ್ಯಲೋಕ ಹೋಗ್ಪೇರು ಸತ್ಯಲೋಕದ ಬ್ರಹ್ಮಾಜಿಡ ಬಂದ್ಪೇರು ಬ್ರಹ್ಮಾಜಿ ಹಿಂಗೆ ರಕ್ಷಣೆ ಮಲ್ಪಲೆ ಪೃಥು ಮಹಾರಾಜ ಹಿಂಗೆ ಶೂಟ್ ಮಲ್ತೊಂದುಲೆ ಆ ಬಾಣದೆತ್ತದು ಶೂಟ್ ಮಲ್ತೊಂದುಲೆ ಅದೇ ಪಂಡ ಆ ವೇಣರಾಜ ಉಪ್ಪುನಾಗ ಪೂರಾಗಲು ಬಿತ್ತು ದಿನ ಬೀಜನ ಪುರ ಯಾನು ನುಂಗಾತೆಗೆ ಪಂಡ ಯಾನೆ ಪುರ ತಿಂದು ಬಿಡ್ತದೆ ಹಾಲು ಫಲವಸ್ತು ಮಿತ್ತು ಆವನ್ನೆಲ್ಲ ಕ್ಯಾನ್ ದೀತೆ ಬಂದೆ ಪಂಡ ವೇಣರಾಜ ಆತು ಮಲ್ದೇರು ಪೂರಾಗಲ ಪೋಡ್ತು ಕುಲ್ತಾರೆ ಯಾಕಸ್ಕರ ಭೂಮಿ ಪೂರ ಓಲ ಬೀಜ ಪಂಡಲ ಐಟು ದಾರ ಅನ್ನುತ್ತಜಿ ಗಿಡ ಮಿತ್ತು ಬರಂದಿತ್ತಜಿ ತೋ ಅದು ಬ್ರಹ್ಮಲೋಕ ಪೋಡು ಅಲ್ಪ ಸತ್ಯಲೋಕಡು ಬ್ರಹ್ಮಾಜಿಡಿಕೆ ಅನ್ನಾಗ ಬ್ರಹ್ಮಾಜಿಲಿ ಅರೆಗೆ ರಕ್ಷಣೆ ಕೊಟ್ಬಿಟ್ಟಿರು ಅಲ್ಲಿ ತರಿಸಿದ ಬಲ್ತೊಂದು ವಿಷ್ಣು ಭಗವಂತರ ಬಂದರು ವಿಷ್ಣು ಭಗವಂತ ನಾನು ರಕ್ಷಣೆ ಮಲ್ಪಲೆ ಅಂದ ಅದೇ ವಿಷ್ಣು ಭಗವಂತ ರಕ್ಷಣೆ ಮಲ್ಪರ ಪೋಪ್ಜರು ದೇಪಂಡ ಅವು ವೇಣರಾಜನ ಪಾಪಿಗೋಸ್ಕರ ಈ ಪಾಪಿ ಅದು ಸಪೋರ್ಟ್ ಕೊಡ್ತಿರ್ತಾರೆ ಅದ ಭೂಮಿ ಮಾತೆಲ್ಲ ಸಪೋರ್ಟ್ ಕೊರ್ರೆ ಬಲ್ಲಿ ಅದಕ್ಕೋಸ್ಕರ ಭಗವಂತಲ್ಲ ಅರೆಗೆ ಸಪೋರ್ಟ್ ಕೊಡ್ಪೂಜರು ಅವೆಂತದ್ದು ಪೂರ ದೇವತೆಗಳು ಪೋದು ಶಿವದೇವರ ನಾಡಿಗಳ ಪೋಪೇರು ಬಲ್ತೊಂದು ರುದ್ರ ದೇವರಡ ಮಹಾದೇವಡ ಪ್ರಾರ್ಥನೆ ಮಲ್ಪರೆ ರಕ್ಷಣೆ ಮಲ್ಪಲೆ ಬಂದು ಗೋರು ಕೊಡ್ಬೋದು ರಕ್ಷಣೆ ಮಲ್ಪಲೆ ಬಂದು ತೊಲ್ತು ಪಕ್ಕ ಮೇರು ಏರ್ಲ ರಕ್ಷಣೆ ಮಲ್ಪಲೆ ದೇವತೆ ನಾ ಮಿತ್ತಡು ಏರ್ಲ ರಕ್ಷಣೆ ಮಲ್ಪನ ತೂದು ನನದಾದ ಗತಿಯನ್ನು ಬಂದು ಭೂಮಿ ಮಾತ ಆ ಗೋರು ಪೊಡೆ ಪಾರ್ ಬಲ್ತಂದು ವೇಣರಾಜಗತ್ತು ಪೃಥು ಮಹಾರಾಜಿಗೆ ಶರಣಾತ್ ಪನ್ಪೇರು ಯಾನು ಇತ್ತೆ ಪೆತ್ತದ ರೂಪಡು ಉಲ್ಲ ಈ ನಿನ್ನ ಒಂಜಿ ಕರ್ತವ್ಯ ಈ ರಾಜ ಏನು ಇಡ್ಬೇಕ ಪೆತ್ತೊನಿಯ ಪಲ ಕೆರ್ರಬಲ್ಲಿ ಅಂಚನೆ ಸೆಕೆಂಡ್ ಪಂಡ ಯಾನೊಂದು ಸ್ತ್ರೀ ರೂಪಡು ಉಲ್ಲ ಸ್ತ್ರೀ ರೂಪದಾಗಲಿ ಪಲ ಕೆರ್ರಬಲ್ಲಿ ಒಂಜಿ ಜಾತಿ ಕೀಳು ಜಾತಿ ಅಂಡ ಮಲ್ಲೆಜಿ ಅಂಚಿನ ಸ್ತ್ರೀ ಜಾತಿನ ಏರ್ಲ ಕೆರ್ರಬಲ್ಲಿ ಬಂದು ಅರಡ ಪ್ರಾರ್ಥನೆ ಮಲ್ಪರೆ ಅಂಚನೆ ಯಾನು ಭೂಮಿ ಆದಿತ್ಯನಿಗೋಸ್ಕರ ಈ ಭೂಮಿ ತಿಂಡನತೆ ಮಾತೆಲ್ಲ ನಿನ್ನ ಪ್ರಜೆನಗಳು ನಿನ್ನ ರಾಜ್ಯ ಈ ಭೂಮಿಡು ಉಪ್ಪರೆಗೂ ಕಾರಣತ ಭೂಮಿಯೇ ಪ್ರತಿಯೊಂಜೆತ್ತ ಆಶ್ರಯತ ತೋ ಈ ಭೂಮಿ ಇಜ್ಜಿಂಡ ದವಸ ಧಾನ್ಯ ಒಂದು ಪುರ ಭೂಮಿಡ ಆಪಿನಿ ಐತ ಪ್ರಕಾರನೇ ಈ ನಿನ್ನ ಪ್ರಜೆನಗಳ ರಕ್ಷಣೆ ಮಲ್ಪರೆ ಆವತ ಐಕೋಸ್ಕರ ಏನನು ಕೆರೋಡ್ಚಿ ಶೂಟ್ ಮಲ್ಪೋರ್ಚಿ ಬಂದು ಕೆಲವು ಪೂರ ಭೂಮಿ ಮಾತ ಅರೆಗ ಅರ್ನ ಒಂಜಿ ಅದೇ ಕೊರ್ಪೇರು ಎಕ್ಸ್ಪ್ಲನೇಷನ್ ಕೊರ್ಪೇರು ಭೂಮಿ ಮಾತನ ಬಗ್ಗೆ ಪ್ರತಿ ಒಂಜಿ ಭೌತಿಕ ಜಗತ್ತುಡು ಆ ಭೂಮಿದ ಮಿತ್ತೆ ಚರ ಆಚರ ಪ್ರತಿಯೊಂದು ವಸ್ತುಲ ಭೂಮಿದ ಮಿತ್ತೆ ಉಪ್ಪುನ ಅಂಚನೆ ಈಲ ನೆಟೆ ಭೂಮಿದ ಮಿತ್ತೆ ಸ್ಥಿರವಾದ ಉಪ್ಪುಲಿ ಪ್ರತಿಯೊಂದು ಭೂಮಿದ ಮಿತ್ತೆ ಸ್ಥಿರವಾದ ಉಪ್ಪುನು ಯಾನೇ ಇಜ್ಜಿಂಡ ನಿಕ್ಕಲ ನೆಟೆ ಸ್ಥಿರವಾದ ನಿನ್ನ ರಾಜ್ಯ ಸ್ಥಾಪನೆ ಮಲ್ಪರೆಗೆ ಆಪುಜಿ ಅಂಚನೆ ನಿನ್ನ ಪ್ರಜೆನಗಳು ನಿನ್ನ ರಕ್ಷಣೆ ಮಲ್ಪರೆ ಆಪುಜಿ ಅದಕ್ಕೋಸ್ಕರ ಏನು ರಕ್ಷಣೆ ಮಲ್ಪೋಡು ಬಂದು ಭೂಮಿ ಮಾತ ಎರಿಗ ಪೃಥು ಮಹಾರಾಜರಿಗ ಪನ್ಪೆರ ಅದಕ್ಕೋಸ್ಕರ ಯಾನು ಪ್ರತಿಯೊಂದು ಜೊತ್ತಲ ಆಶ್ರಯ ಸ್ಥಾನ ಆತೆ ಈ ಇಂಕ್ ನಿನ್ನ ಕೋಪನ ಬುಡ್ದು ನಿನ್ನ ಪ್ರಜೆಕ್ಲಿನಗಲಿ ನಿಕ್ಕು ಪಾಲನೆ ಮಲ್ಪರಿತ್ತಂಡ ಈ ಇಂಕ್ ರಕ್ಷಣೆ ಮಲ್ಪಲ ಯಾನ ಸ್ತ್ರೀ ಆದುಲ್ಲ ಅದಕ್ಕೋಸ್ಕರ ಸ್ತ್ರೀನು ಕೆರ್ರೆಗೆ ಬಲ್ಲಿ ಕೆರ್ನ ನಿಕ್ ಪಾಪ ಬರ್ಕೊಂಡು ಒಂದು ಪೂರಾರು ಭೂಮಿ ಮಾತ ಪೃಥು ಮಹಾರಾಜಡ ಕೊಡೆ ಪನ್ನೆ ನಮ್ಮ ತುಯ ಅದಕ್ಕೋಸ್ಕರ ಇತ್ತೆ ಆ ಭೂಮಿ ಮಾತನ ಪಾತ್ರಕ್ಕೇಂದು ಪೃಥು ಮಹಾರಾಜಿತ್ತೆ ದಾದ ರಿಪ್ಲೈ ಕೊರ್ಪೇರು ಬಂದ ನಮ್ಮ ತುಕ ಪೃಥುರ್ ಉವಾಚ ಹಥೇ ತಸ್ಮೈ ಮಹಾಪಾಪ
ಏಕಾಸ್ಮಿ ಪಾಪಚಾರಿಣಿ ಲೋಕಸುಖೇನ ಜೀವಂತಿ ಸಾಧವಾ ಪುಣ್ಯದರ್ಶಿನಃ. तो पृथु महाराज पनपेर पाप मल्पन ಒಂಜಿ ನರಮನಿನ್ಲ ಕೆರ್ಂಡ ದಾಲ ಪ್ರಾಬ್ಲಮ್ ಬರ್ಪುಜಿ ಎಂಕ್ ಪಾಪ ಬರ್ಪುಜಿ ಅಂಚಿತ್ತಿನ ಮಸ್ತ್ ಜನ ಪುಣ್ಯವಂತರು ನಗಲು ಒರಿಯನ್ ಕೆರ್ಂಡ ಈ ಲೋಕೊಡು ಈ ದೆಟ್ಟಿತ್ತಿ ನಗಲು ಮಸ್ತ್ ಜನ ಪುಣ್ಯವಂತರು ನಗಲು ನೀನದಸ್ಕರ ಮಸ್ತ್ ಜನ ದಾದ್ಯಾವೇರು ಸುಖ ಒಟ್ಟು ಜೀವನ ಮಲ್ಪರೆಗೂ ಸಾಧ್ಯ ಯಾಕಸ್ರ ಎಂಕ್ ದಾಲ ಪಾಪ ಬರ್ಪಿನ ಜರೂರಿಜ್ಜಿ ಪಾಪ ಬರ್ಪುಜಿ ಅಂತ ಅಂಪೇರು. ತಸ್ಮಾತ್ ಏಕಂ ಪ್ರಹರ್ತವ್ಯಂ ಪಾಪಿಷ್ಟಂ ಪಾಪಚೇತನಂ ತಸ್ಮಾತ್ ತ್ವಾಂ ಹಿ ಹನಿಷ್ಯಾಮಿ ಸರ್ವಾರ್ಥಸ್ಯ ಪ್ರಣಾಶಿನಂ. ಯಾಕಸ್ಕರ ಯಾನು ನಿನ್ನಲ ಕತ್ತಿನ ಪಾಪ ಬುದ್ಧಿ ಇತ್ತಿನ ನಿನ್ನನ್ನು ಯಾನು ಕೆರೊಲಿ ನಿನ್ನನ್ನು ಕೆರ್ಂಡ ದಾದಾಪುಡು ಸಮಸ್ತವನ್ನು ನಾಶ ಮಾಡು ನಿನ್ನನ್ನು ಈಗ ಕೊಲ್ಲುತ್ತೇನೆ. ಹಿರಿಯನ್ ಕೆರ್ಂಡ ದಾದಾಪುಡು ಭೂಮಿ ಮಾತೆ ಆ ಹಿರಿಯನ್ ಕೆರ್ಪೆ ಇರು ಇಜ್ಜಿಂಡ ದಾಲ ತೊಂದರೆ ಅಜ್ಜಿ ಇರು ಪ್ರತಿಯೊರೆಲ್ಲ ನಾಶ ಮಲ್ತು ಬಿಡ್ತಾರೆ. ಎರೆಗಳ ನೆಟ್ಟೆ ಒಣಸು ಗಿಣಸು ಕೊರಂದೆ ಪೂರ ಬೀಜ ಪಾಂಡೆ ನೀರು ದಿಂಗೊಂದಿತ್ತಾರು ನೀರು ಬರ್ರೈತಿ ದಾಲೆ ಏನೇ ಭೂಮಿಗೆ ಬೂಂಡ ಅವೇನು ಪೂರ ಇರು ದಾದ ಮಲ್ತ ನುಂಗಾದು ಬಿಡ್ತಿತ್ತಾರು. ಯಾಕಸ್ಕರ ಪ್ರತಿಯೊರೆಲ್ಲ ಇರು ನಾಶ ಮಲ್ತದು ಆ ಟೈಮ್ ಹುಡಿರು ಮಾತ್ರೆಗಳ ಪ್ರಾಬ್ಲಮ್ ಕೊಡ್ತುಂಡ ಇತ್ತು ಈರು ಇತ್ತದು ದಾದ ಮತ್ಲಬು ಪಾಪದ ಬುದ್ಧಿ ತಿನ್ನರು ಈರೇನು ಬದುಕದು ದಾದ ಮತ್ಲಬು ಯಾಕಸ್ರೆ ಆ ನೀರೇನು ಕೆರೋಲಿ ಆ ನೀರೇನು ಶೂಟ್ ಮಲ್ಪೆ ಬಂದು ಭೂಮಿ ಮಾತಾಗ ಬಂದ್ಪೇರು. ತ್ವಯಾ ಬೀಜಾನಿ ಸರ್ವಾಣಿ ಗ್ರಸ್ಥಾನೆ ತಾನಿ ಸಾಂಪ್ರತಂ ಗ್ರಾಸಂ ಕೃತ್ವಾ ಸ್ಥಿರೀಭೂತ್ವಾ ಪ್ರಜಾ ಹತ್ವಾ ಕ್ವ ಯಶಸಿ. ಇತ್ತಾರ ಪಂಪೇರು ಜನರು ಬಿತ್ತಿದ ಬೀಜಗಳೆಲ್ಲವನು ಈಗ ನೀನು ನುಂಗಿಕೊಂಡೆ. ಜನಗಳು ಏತು ಪುರ ಬೀಜ ಇರ್ನ ಮಿತ್ತು ಪಾಡ್ವೇರೋ ಅವೇನು ಪೂರ ಇರು ದಿಂಗೊಂದುಲ್ಲರತ ಅಂಚನೆ ದಿಂಗುದು ಪೂರ ಆಗ್ಲು ಪಾಂಡೆ ದಿಂಗುದು ಗಟ್ಟಿ ಮಜಬೂತ ಆದು ಪೋತಾರತ ಇರು. ಯಾಕಸ್ಕರ ಈರೆ ತಿಂದು ಬಿಡ್ದು ಎನ್ನ ನೆಟ್ಟೆ ಪ್ರಜೆನಗಲೇನು ಪೂರ ಕೆಡ್ದು ಬಿಡ್ತಾರತ ಇರು ಬಂದಾರು ಪೃಥು ಮಹಾರಾಜ್ ಪನ್ಪೇರು ಭೂಮಿ ಮಾತಾಗ. ಹತೆ ಪಾಪೆ ದುರಾಚಾರೇ ಸುಖಂ ಜೀವಂತಿ ಸಾಧವಃ ತಸ್ಮಾತ್ ಪಾಪಂ ಪ್ರಹರ್ತವ್ಯಂ ತತ್ ಸತ್ಯಮೇವ ನ ಸಂಶಯಃ. ಅಂಚಿತಿನ ದುರಾಚಾರ ಇರು ಎಡ್ಡ ಸುಧಾಚಾರ ಮಲ್ತೊಂದಿತ್ತು ಜರೀರ್ ಇರು ದುರಾಚಾರ ಮಲ್ತೊಂದಿತ್ತಿನ ಆ ಪಾಪಿನ ಕೆರ್ಂಡ ದಾದ್ಯಾವು ಸಾಧನಗಳು ಸುಖ ಒಟ್ಟು ಜೀವನ ಮಲ್ಪೇರು. ಯಾಕಸ್ಕರ ಇಂಚಿತ್ತಿನ ಪಾಪಿನ ಕೆರುಡೆ ಒಂದು ಸತ್ಯವಾಯನ ನೆಟ್ಟು ಸಂಶಯನೇ ಇಚ್ಚಿ ಇಂಕದಾಲ ದೋಷ ಬರ್ಪೂಜಿ ಇರು ಮಾತರೆಗಳ ತೊಂದರೆ ಕೊಡ್ತಾರೋ ಎರೆಲ್ಲ ಪ್ರಜೆನಗಲಿನ ಸುಖ ಜೀವನ ಮಲ್ಪರು ಬಿಡೊಂದಿತ್ತು ಜರು ಅಂಜನೆ ಸಾಧು ಸಂತರ್ನಗಲಿನ ಮೂಲು ಭೂಮಿ ಇತ್ತಿರತೆ ಅಗಲೆಗಳ ಉಪ್ಪುಗಾಯ್ಪುದಾಲ ಕೊರಂದೆ ಈರೆ ಪೂರ ದಿಂಗದು ಪೂರ ನುಂಗಾದ ಬುಟ್ಟಿನರೇನು ಕೆರ್ನಪಲಿ ದಾಲ ಪ್ರಾಬ್ಲಮ್ ಇಜ್ಜಿ ಒಂದು ಸತ್ಯ ನೆಟ್ಟದಾಲ ಸಂಶಯನೇ ಇಜ್ಜಿ ಬಂದು ಪೃಥು ಮಹಾರಾಜ ಭೂಮಿ ಮಾತಾಗ ಬಂತೇರು. ಪಾಲಿತವ್ಯಂ ಪ್ರಯತ್ನೇನ ಯಸ್ಮಾ ಧರ್ಮಂ ಪ್ರವರ್ತತೆ ಭವತ್ಯಾತು ಮಹತ್ ಪಾಪಂ ಪ್ರಜಾ ಸಂಶಯಕಾರಕಂ. ಒಂಜಿ ರೀತಿಡು ಧರ್ಮ ಉಂತುಡು ಆ ರೀತಿ ಮಲ್ಪೋಡು ಇತ್ತೆ ಧರ್ಮನ ಉಂತ ಪಡಂಡ ಈರ ಅಧರ್ಮನೆ ಮಲ್ತೊಂದು ಪೋಂದುಲ್ಲರು ಇತ್ತೆ ಈರ ಅಧರ್ಮ ಮಲ್ತಿನಡ್ಬೇಕು ಈರೇನು ಅಂಚನೆ ಬುಂಡ ಭೂಮಿ ಮಾತ ಈರೇನು ಅಂಚನೆ ಬುಂಡ ಅವದಾದೆ ಆಪುಂಡು ಅಧರ್ಮ ಜಾಸ್ತಿ ಆಪುಂಡು. ಯಾಕೋಸ್ಕರ ಧರ್ಮನು ಉಂತ ಪರೆಗೋಸ್ಕರ ಅಧರ್ಮಿನಗಳು ಕೆರೋಲಿ ಎಡ್ದಲ್ಲ ಪ್ರಾಬ್ಲಮ್ ಇಜ್ಜಿ ನೀನಾದರೂ ಪ್ರಜಾನಾಶಕ ರೂಪದ ಮಹಾಪಾಪ ಮಾಡಿದ್ದೀಯೆ ಈರ್ಕಾಲಿ ಒಂಜಿರೆಡ್ಡಿ ಕೆಲಸ ಮಲ್ದಿನತ್ತು ಇರುವ ಲೋಕೊಡು ಕೊಡಿಗಡೆ ಭೂಮಿ ಉಳ್ಳರೆ ಪ್ರತಿಯೊರೆಲ್ಲ ಏನ ಬೀಜ ಬಿತ್ತನೆ ಪಾಡ್ವೇರು ಗುವೆಲ್ ತೋಡುವೇರು ನೀರು ಏನ ಪೂರ ಮಲ್ಪೇರು ಪೂರೆಲ್ಲ ಇರು ಫಲ ಎರೆಗಳ ಕೊಟ್ಟು ಜರ ನೀರ್ಲ ಪೂರ ಡ್ರೈ ಮಲ್ದರು ಬೀಜನ ಪೂರ ನುಂಗಾದು ಬಿಡ್ತಾರು ಬೊಕ್ಕದಾದೆ ಪ್ರಾಯದ ಪ್ರಜೆನಾಗಲೇ ಪೂರ ಇರು ತೊಂದರೆನೇ ಕೊಡ್ತೀನಿ ಯಾಕಸ್ರೆ ಇರೇನು ಕೆರೋಲಿ ಅವು ಎಂಕದಾಲ ಪಾಪ ಬರ್ಪುಜಿ ಬಂದು ಪೃಥು ಮಹಾರಾಜ ಭೂಮಿ ಮಾತಾಗ ರಿಪ್ಲೈ ಕೊರೊಂದಿಲ್ಲ. ಯಸ್ಮಿಸ್ತು ನಿಹತೆ ಪಾಪ ಏಕಸ್ಮಿಶ್ವೇ ಪರೇ ತಥಾ ಭವವಸ್ಸು ಕಾಮೇಧಂತೆ ಹನ್ಯಾ ದೃಷ್ಟಂ ನ ಪಾತಕಂ. ಅರ್ ಪನ್ಪೇರು ಲೋಕದ ಉಪಕಾರಗೋಸ್ಕರ ಎನ್ನ ಸಂಬಂಧದಗಳಾಡಿ ಏರ್ಲಾವಾಡು ತನ್ನವನ್ನೇ ಆಗಲಿ ಪರನನ್ನೇ ಆಗಲಿ ಕೊಂದರೆ ಅವನಿಗೆ ಈ ಕೊಂದ ಪಾಪ ಅಂಟುವುದಿಲ್ಲ. ಲೋಕದ ಹಿತಕ್ಕೋಸ್ಕರ ಪ್ರತಿಯೊಂಜಿ ಜನಕುಲೆಗಳ ಹಿತ ಅವರಿಗೋಸ್ಕರ ಅವು ಏರ್ಲಾಡಾಯಿ ಆಯ ಸಂಬಂಧ ಆಡು ಬಂಧು ಬಳಗ ಆಡು ಅಗಲೆನ್ನದಾದ ಮಲ್ಪಡು ಕೆರೋಡು ಕೆರ್ನ ಪಾಪ ತಾಗುಜಿ ಬಂದು ಪೃಥು ಮಹಾರಾಜ್ ಬಂತು. ಪ್ರಜಾ ನಿಮಿತ್ತಂ ತ್ವಮೇವ
ಹನಿಷ್ಯಾಮಿ ನ ಸಂಶಯಃ ಯದಿ ಮೇ ಪುಣ್ಯ ಸಂಯುಕ್ತಂ ವಚನಂ ನ ಕರಿಷ್ಯಸಿ. ನಾನು ಹೇಳುವ ಪುಣ್ಯಪ್ರದವಾದ ಮಾತಿನಂತೆ ನೀನು ನಡೆಯದಿದ್ದರೆ ಪ್ರಜಾನಿಮಿತ್ತಂ ತ್ವಮೇವ ಹನಿಷ್ಯಾಮಿನ ಸಂಶಯ ಕರಿಷ್ಯಸಿ ವಚನಂ ನ ಕರಿಷ್ಯಸಿ. ಪಂಡ ಯಾನ್ ಪನ್ನೆಲಕ ಇರ್ಕೇನ್ ಜಡ್ಡ ಯಾನ್ ಇರೇನು ಕೆರ್ಪೆ ನಿತ್ಯ ಯಾನೊಂಜಿರಿಗೊಂಜಿ ಆಜ್ಞೆ ಮಲ್ಪೆ ಯಾನ್ ಪನ್ನೆಲಕ್ಕೇನು. ನಾನು ಹೇಳುವ ಪುಣ್ಯಪ್ರದ ಮಾತಿನಂತೆ ನೀನು ನಡೆಯದಿದ್ದರೆ ಪ್ರಜೆಗಳಿಗೋಸ್ಕರ ನಿನ್ನನ್ನು ಕೊಲ್ಲುತ್ತೇನೆ, ಸಂಶಯವಿಲ್ಲ. ಅಪ್ಪಣೆ ಏನು ಯಾನ್ ಎಂಚ ಪನ್ಪೆ ಅಂಚೆ ಇರು ಭೂಮಿ ನೆಟ್ಟೆ ಉಪ್ಪರೆ ಸಾಧ್ಯ ಉಂಡೇರಿಗ ಯಾನ್ ಪನ್ನೆಲಕ್ಕ ಇರ್ಕೇನು ಅಂಚಣ ಮಾತ್ರ ಏನು ಭೂಮಿ ನೆಟ್ಟೆ ಉಂತಪವೇನು ಇದನ್ನ ಸೀಲ್ ಮಲ್ತು ಬಿಟ್ಬೇರಿ ಬಂದು ಪೃಥು ಮಹಾರಾಜ್ ಭೂಮಿ ಮಾತಗೂ ಪೊಡಿಗೆಟ್ಟವೆ. ಜಗತೋಸ್ಯ ಹಿತಾರ್ಥಾಯ ಸಾಧು ಚೈವಂ ವಸುಂಧರೆ ಹನಿಷ್ಯೇ ತ್ವಾಂ ಶಿತಿರ್ಬಾಣೆ ಮಧ್ವಾಕ್ಯಾತ್ತು ಪರಾಮುಖೇ. ನನ್ನ ಮಾತನ್ನು ನೀನು ನಡೆಸದಿದ್ದರೆ ಈ ಜಗತ್ತಿನ ಹಿತಕ್ಕೋಸ್ಕರ ನಿನ್ನನ್ನು ಈ ಹರಿತವಾದ ಬಾಣಗಳಿಂದ ಕೊಲ್ಲುತ್ತೇನೆ. ಇದು ಯಾನ್ ಪಾತ್ರೆನಲಕ್ಕ ಯಾನ್ ಪನ್ನೆಲಕ್ಕ ಕೇಂಜಡ ಈ ಎನ್ನ ಜಗತ್ತದ ಪೂರ ಜನಗಳಿಗೋಸ್ಕರ ಪ್ರಜೆಗೋಸ್ಕರ ಗಲ್ಲ ಎಡ್ಡೆಗೋಸ್ಕರ ಯಾನ್ ಎನ್ನ ಕೈಟಿತ್ತಿನ ಈ ಶಾರ್ಪ್ ಆಯ್ನ ಬಾಣೊಡಿಯನ್ನು ತಾದ ಮಲ್ಪೆ ಕೆರ್ದುಡ್ಪೆ ಬಂದು ಭೂಮಿ ಮಾತಾಗ ಪೃಥು ಮಹಾರಾಜ್ ಬಂದ್ಬೇರು. 3 ಲೋಕದಲ್ಲಿರುವ ಪ್ರಜೆಗಳನ್ನು ನಾನು ಧರ್ಮದಿಂದ ಪಾಲಿಸುತ್ತೇನೆ. ಎಲೆ ವಸುಂಧರೆ, ನನ್ನ ಆಜ್ಞೆಯನ್ನು ಶಿರವಹಿಸಿ ಈ ಪ್ರಜೆಗಳನ್ನು ಯಾವಾಗಲೂ ಜೀವದಿಂದಿರಿಸು. ವಸುಂಧರೆ ಭೂಮಿ ಮಾತಾ ಯಾನ್ ಪನ್ನೆಲೆಕ್ಕ ಕೇನ್ಲೆ ಎನ್ನ ಆಜ್ಞೆನು ಈ ತರೆ ಬಗ್ಗಾದ ಕೇನ್ಲೆ ಎನ್ನ ಅಂಚ ಮಲ್ತಂಡ ಯಾನು ಎನ್ನ ಪ್ರಜೆನಗಳಿನ ಪೊರ್ಲುಡಿಯನು ದಾದೆ ಮಲ್ಪೆ ರಕ್ಷಣೆ ಮಲ್ಪಲಿ. ನನ್ನ ಅಪ್ಪಣೆಯನ್ನು ಈಗಲೇ ಪಾಲಿಸುವಾದರೆ ನಿನ್ನ ವಿಷಯದಲ್ಲಿ ಪ್ರೀತಿ ಇಟ್ಟು ಯಾವಾಗಲೂ ನಿನ್ನನ್ನು ಕಾಪಾಡುತ್ತೇನೆ. ಯಾನಿತೆ ಆಜ್ಞೆ ಮಲ್ತೊಂದುಲ್ಲ ಅವೇ ನೀರು ಮಲ್ಪರೆ ಸುರುಟ್ಪನ್ಲೆ ಅಂಚ ಮಲ್ತಂಡ ಯಾನ್ಲ ಇರ್ನ ಮೆತ್ತು ಪ್ರೀತಿ ಇದ್ದು ಭೂಮಿಡು ಪೊರ್ಲಾದು ಇರಿನ್ಲ ಯಾನ್ ರಕ್ಷಣೆ ಮಲ್ಪೆ ಇರೇನು ಕಾಪಾಡುವೆ ಐಟ್ದಲ್ಲ ಡೌಟ್ ಇಜ್ಜಿ. ಮಿಕ್ಕ ರಾಜರುಗಳು ಸಹ ಹಾಗೆ ಕಾಪಾಡುತ್ತಾರೆ. ನನ್ನ ಒಕ್ಕ ಬೇತೆಪುರ ಭೂಮಿಡು ಏರ್ಪುರ ರಾಜರ್ನಗಳು ಉಲ್ಲೆರೋ ಅಗುಲ್ಲ ಇರೇನು ಭೂಮಿನ ಪೊರ್ಲುಡು ದಾಳ ಪ್ರಾಬ್ಲಮ್ ಬರಂತಕ್ಕ ತಾದ ಮಲ್ಪೆ ಇರೇನು ಪಾಲನೆ ಮಲ್ಪೆ ಐಟ್ದಲ್ಲ ಡೌಟ್ ಇಜ್ಜಿ. ಯಾನ್ ಪನ್ನೆಲಕ್ಕ ಕೇನುವರ ಬಂದು ಭೂಮಿಡ ಕೇನುವರು. ಬಾಣ ಪ್ರಹಾರದಿಂದ ಶರೀರವು ವ್ಯಥೆ ಪಡುತ್ತಿರಲು ಆ ಭೂಮಿ ದೇನು ರೂಪವನ್ನು ಧರಿಸಿ ಧರ್ಮಾತ್ಮನು ಮಹಾಮತಿಯಾದ ಪೃಥುವನ್ನು ಕುರಿತು ಇಂತೆಂದಳು. ಆ ಬಾಣದ ಪೋಡ್ಗೆಡು ಅರ್ನ ಶರೀರ ಅರೆ ಪೋಡ್ಗೆ ಅದು ಭೂಮಿದಾದ ಪನ್ಪೇರು ಪೃಥುಡ ಪನ್ಪೇರು. ಧರಿತ್ರಿ ಹೇಳುತ್ತಾಳೆ, ಸತ್ಯದಿಂದಲೂ ಪುಣ್ಯದಿಂದಲೂ ಕೂಡಿರುವ ನಿನ್ನ ಮಾತನ್ನು ಪ್ರಜೆಗಳಿಗೋಸ್ಕರ ನಡೆಸುತ್ತೇನೆ. ಟೀಕೆ ಈ ಪನ್ಯ ಪಾತ್ರನು ಯಾನು ಕೇನುವೆ ನಿನ್ನ ಪ್ರಜೆಗಳಿಗೋಸ್ಕರ ಏನ ಪಂಡ ಐತ ಪ್ರಕಾರನೇ ಯಾನು ಈ ಭೂಮಿಡು ಏನ ಬೋಡಾಗಲು ಏನ ಬಿತ್ತನೆ ಪಡೆದ್ರೆ ಅವಿನಗಲಿಗೆ ಐತ ಫಲ ಕೊರ್ಪೆ ಅಗಲು ಗುವೆಲ್ ತೋಡಿಡ ಗುವೆಲ್ಡ್ ನೀರು ಕೊರ್ಪೆ ರಿವರ್ಸ್ ವೈಟ್ ಪಾಂಡ್ಸ್ ಎಂಚಿನ ಪೂರ ಮಲ್ಪೇರು ಅಗಲು ಭೂಮಿಡು ಅವೇನು ಪೂರ ಏನಾಗಲಿ ಫಲ ಕೊರ್ಪೆ ಅಗಲಿಗೋಸ್ಕರ ಏನು ಎಂಚ ಬೋಡ ಅಂಚ ನಡತ್ತು ಕೊರ್ಪೆ ನೆಟ್ಟದಾಗ ಸಂಶಯ ಇಜ್ಜಿ ಬಂದು ಭೂಮಿ ಮಾತಾ ದಾದಿ ಕೊರ್ಪೇರು ಅರೆಗೆ ಭರವಸೆ ಕೊರ್ಪೇರು. ಕೈಗೊಂಡ ಕೆಲಸಗಳು ಪ್ರಯತ್ನದಿಂದಲೂ ಉಪಾಯಗಳೆಂದು ಸಿದ್ಧಿಸುತ್ತವೆ. ಅಗಲು ಏತು ಪ್ರಯತ್ನ ಮಲ್ತಾರೋ ಐತ ಪ್ರಕಾರ ಭೂಮಿಡು ಏನ ಅಗಲು ಬಿತ್ತನೆ ಮಲ್ತಾರೋ ಆ ಪ್ರಯತ್ನದ ಪ್ರಕಾರ ಏನಾಗಲಿಗೆ ದಾದ ಕೊರ್ಪೆ ಫಲ ಕೊರ್ಪೆ ಬಂದು ಭೂಮಿ ಮಾತಾ ಪೃಥು ಮಹಾರಾಜರಿಗೆ ದಾದ ಬಂದ್ಪೇರು ಓಕೆ ಬಂದ್ಪೇರು. ಎಲೆ ದೊರೆ, ನೀನು ಸತ್ಯವಂತನಾಗಲು ಹೇಗೆ ಈ ಪ್ರಜೆಗಳನ್ನು ಧರಿಸಬಹುದು ವೃದ್ಧಿಪಡಿಸಬಹುದು ಎಂಬುದಕ್ಕೆ ಒಂದು ಉಪಾಯವನ್ನು ಹುಡುಕು. ಅಪ್ಪಂಡ ಇರು ರಾಜವುಲ್ಲರು ಸತ್ಯವಂತ ಆಯ್ನಗೋಸ್ಕರ ಈ ಪ್ರಜೆನಗಳೇನು ಇರು ಎಂಚ ಉದ್ಧಾರ ಮಲ್ಪರು ಆಗ್ಲೇನು ಎಂಚ ಪ್ರೋಗ್ರೆಸ್ ಮಲ್ಪರು ಐಕೊಂಜಿ ಉಪಾಯನ ಆಡಲೇ ಇರು. ನನ್ನ ಮೈಯಲ್ಲಿ ಬಾಣಗಳು ಚುಚ್ಚಿಕೊಂಡಿವೆ ಇರು ಬಾಣಪುರ ಹೆಂಗೆ ಬಿಡ್ತಾರತೆ ಕೆಲವು ಬಾಣ ಎನ್ನ ಒಂದೆಟ್ಟು ದೇಹಡು ಬತ್ತು ಬುಡ್ದು ಅವುಗಳನ್ನು ತೆಗೆ ಇರು ಬಾಣ ಬಿಡ್ತೀನೇನೋ ದಾದ ಮಲ್ಪಲೆ ಇತ್ತೆ ದೆಪ್ಪಲೆ ಇರು ಬಾಣ ಬಿಡ್ತೀನಿ ದೆತ್ತಡ ಆ ಬಾಣದ ಏತುಪುರ ಹೋಲ್ಸುಂಡು ಐಟೆ ನೀರು ಪಿದೆ ಬರ್ಪುಂಡು. ನೀರು ನಿಲ್ಲುವಂತೆ ನನ್ನ ಶರೀರವಾದ ಈ ಭೂಮಿಯನ್ನು ಸಮವಾಗಿ ಮಾಡು. ಇದು ಬಾಣ ದೆಪ್ಪನಾಗ ಐಟ್ ನೀರು ಬರ್ಪುಂಡು ಆ ನೀರು ಬತ್ತಿಂದಾದ ಮಲ್ಪಲೆ ಇದು ಸಮವಾದು ಆ ಹೋಲ್ಸನ್ನು ಬಂದು ಮಲ್ತದು ಸಮವಾದು ಮಲ್ಪಲೆ ಬಂದು ಭೂಮಿ ಮಾತ ಬಂದಿರು. ಆಗ ಆ ರಾಜನು ಧನುಸ್ಸಿನ ತುದಿಯಿಂದ ದಪ್ಪವಾದ ಬೆಟ್ಟ ಗುಡ್ಡಗಳನ್ನು ಎಳೆಯುತ್ತಾ ಹಳ್ಳ ತಿಟ್ಟುಗಳನ್ನು ಸರಿ ಮಾಡಿ ನೀರು ನಿಲ್ಲುವಂತೆ ಸಮವಾಗಿ ಮಾಡಿದನು. ಆರು ಬಾಣಡು ಒಂಜಂಜೆ ಹೋಲ್ಸ್ ಮಲ್ದಿನ ಬಾಣ ದೆಪ್ಪನಾಗ ಐಟೆ ಚುಚೂರು ರೌಸಲಕ ಪೂರ ನೀರು ಬುಡ್ದಿತ್ತನು ಭೂಮಿ ಮಾತನ ಶರೀರಡು.
ತಾವೇನು ಪೂರ ಈಕ್ವಲ್ ಮಲ್ತಿರು ಈಕ್ವಲ್ ಮಲ್ಪನಾಗ ಮಿತ್ತುಡು ದಾದ ಪಂಡೈತೆ ಭೂಮಿಡು ದಾದ ಎಂಚ ಪಂಡ ಪ್ರೊಡಕ್ಷನ್ ಎಂಚ ಆಣು ಪ್ರೊಡ್ಯೂಸ್ ಏನೇನೋ ವಸ್ತು ಪೂರ ಎಂಚ ಆಣು ಬಂದನೆ ಟೆಪ್ಪನ ಒಂದುಲ್ಲೆರು ಅವೇನು ಪೂರ ಈಕ್ವಲ್ ಮಲ್ತದ ಅರ್ನ ಧನುಸುದ ತುದ್ದಿಟ್ಟು ದಾದ ಮಲ್ತಾರೆ ಬೆಟ್ಟ ಗುಡ್ಡ ಒಂದೇನು ಪೂರ ಸರಿ ಮಲ್ತದ ಐಟೆ ನೀರು ಉಂತುನಲಕ ಮಲ್ತಿರು ಆಮೇಲೆ ಆ ಬೆಟ್ಟಗಳು ಬೆಳೆದವು ಅಲ್ದ ಪಕ್ಕ ಬೆಟ್ಟ ಆಂಡಲ್ಪ ಸುರುಟ್ ಪರ್ವತ ಆಂಡ್ರು ನಮ್ಮ ಸುರುಟ್ಗೆ ಒಂದೆಟ್ಟು ತೂದಿತ್ತದೆ ಹನುಮಾನ್ ಚಾಲೀಸದ ಕತ್ತೆಡ್ ನಮ್ಮ ತೂದಿತ್ತ ಸುರುಟ್ಟು ಪರ್ವತನಾಗಲಿ ಪೂರ ದಾದ ಇತ್ತು ನನಗೆ ಐಕಲ್ ಒಂಜಿ ಲಿವಿಂಗ್ ಥಿಂಗ್ಸ್ ನಲಕ ಬರ್ಡ್ಸ್ ನಲಕ ಐಕ್ ವಿಂಗ್ಸ್ ಇತ್ತು ಪರ್ವತಗಳ ಅವು ರೆಕ್ಕೆಡು ಸುರುಟು ರಾವೊಂದಿತ್ತತೆ ಅಲ್ದ ಪಕ್ಕ ಒಂದು ಪರ್ವತ ಬರ ಮಿತ್ತಿ ಆಕಾಶ ಮುಟ್ಟ ರಾಂಡ ಐಕ್ ಟಪ್ಪ ಬಂದು ತಿತ್ತು ಪೂರ್ಣ ದಾದೆ ಹಾಕೊಂಡು ಪೂರ ಭೂಮಿಲೋ ಕೊಡು ಲಿವಿಂಗ್ ಥಿಂಗ್ಸ್ ಸೈಪುಣ್ ಬಂದು ಇಂದ್ರದೇವ್ರ ದಾದ ಮಲ್ತೊಂತೀರಿ ಪೂರ ಅರ್ನ ವಜ್ರ ಎದುರು ಆಯ್ತು ರೆಕ್ಕೆ ಪೂರ ಕಟ್ಟು ಮಲ್ತೊಂದಿತ್ತೇವೆ ಅವು ನಮ್ಮ ತೂತ ಪರ್ವತಗ ಸುರುಡು ರೆಕ್ಕೆ ಎತ್ತು ರಾವೊಂದಿತ್ತನು ಅವು ಬಕ್ಕ ಇಂದ್ರದೇವರ ಅರ್ನ ವಜ್ರ ಎದುರು ತುಂಡು ಮಲ್ತೀನಿ ತವು ನಮ್ಮ ಆನಿ ಹನುಮಾನ್ ಚಾಲೀಸ ಓದಿನಾಗ ಆಯ್ತ ಕತೆ ನಮ್ಮ ತೂದಿತ್ತ ತುತ್ತೆ ಮೇರು ದಾದ ಬಂದ್ಬಿರ ಅರ್ನ ಬಾಣಡು ಆ ಹೋಲ್ಸ್ ಪೂರ ಇತ್ತಿನ ಬಾಣನ್ ದೆತ್ತದು ಐಟು ನೀರು ಬೈದಿನ ಅವೆ ಲೆವೆಲ್ ಮಲ್ತದು ಸುರುಡ್ದಾದ ಐಟ ಭೂಮಿಡು ಏನ ಬತ್ತಂಡ ಪರ್ವತ ಬತ್ತನ ಏವಂ ಪೃಥ್ವಿ ಸಮಾಂ ಸರ್ವಾ ಚಾಕಾರ ಪುಣ್ಯವರ್ಧನಃ ಸಮಾಂ ಕೃತ್ವಾ ಮಹಾಭಾಗಂ ವಸ್ಥಾಮಸ್ತ್ಯಾಹ ಕಲ್ಪಯತ್ ಮನುಂ ಸ್ವಯಂಭುವ ಪೂರ್ವಂ ಪರಿಚಿಂತ್ಯ ಪುನಃ ಪುನಃ ಅತಿಥೇ ತೇಷ್ವೇಯ ಸರ್ವೇಷು ಮನುಷು ದಿಜ್ವಸತ್ತಮಃ ವಿಷಮತ್ವಂ ಗತಾ ಭೂಮಿಃ ಪಂಥಾ ನಾಚಿಶ್ಚ ಕುತ್ರಚಿತ್ ಸಮಾನೆ ವಿಷಮಾನ್ಯೇವಂ ಸ್ವಯಮಾಸಿದ್ಯೋತ್ತಮ ಮನೋಚಾಕ್ಷುಷಸ್ಯ ಪ್ರಾಪ್ತೆ ಚೈವಾಂತರೆ ತಥಾ ಜಾತೆ ಪೂರ್ವ ವಿಸರ್ಗೆ ಚ ವಿಷಮೇ ಚ ಧರಾತಲೆ ಗ್ರಾಮಾಣಾಂ ಚ ಪುರಾಣಾಂ ಚ ಪತ್ತನಾನಾಂ ತಥೈವ ಚ ದೇಶಾನಾಂ ಕ್ಷೇತ್ರಪನ್ನಾನಾಂ ಮರ್ಯಾದಾ ನ ಹಿ ದೃಶ್ಯತೆ ಕೃಷಿನೈರ್ವ ಚ ವಾಣಿಜ್ಯಂ ನಾಗೋ ರಕ್ಷಾ ಪ್ರವರ್ತತೆ ನಾನೃತಂ ಭಾಷಸೆ ಕಚ್ಚಿನ್ನ ಲೋಭೋ ನಾಚ ಮಸ್ತರಃ तो आमच्या आ महानुभाव आहे ना पृथु महाराज आ भूमीन समवाद ಲೆವೆಲ್ ಮಲ್ತು ಪುಡಿರು ಅಲ್ತ ಪಕ್ಕ ಭೂಮಿ ಮಾತ ಪನ್ಪೆರು ಇತ್ತೆ ಎಂಚ ಭೂಮಿ ಪುರ ಉತ್ಪಾದನೆ ಮಲ್ಪಡಂಡ ಇತ್ತೆ ಒಂಜಿ ಯಾನೊಂಜಿ ಪೆತ್ತದಲಕ ಭೂಮಿ ಪೆತ್ತದಲಕ ಒಲ್ಲೆ ತೋ ಆ ಪೆತ್ತನ ಉನ್ ಮಲ್ಪಡಂಡ ಒಂಜಿ ಕಂಜಿ ಬೋಡು ಐಕಸ್ರ ಪೃಥು ಮಹಾರಾಜರು ಪನ್ಪೆರು ಭೂಮಿ ಮಾತ ಪನ್ಪೆರು ಇತ್ತೆ ಒಂಜಿ ಯಾನ ಅಮ್ಮ ಅದುಲ್ಲೆ ಒಂಜಿ ಗೋಮಾತ ಅದೇ ಅನುಲ್ಲತ ಭೂಮಿ ಮಾತ ತೋ ಐಕ್ ಪೇರು ಬೊರಿಯರಿಗೋಸ್ಕರ ಒಂಜಿ ಕಂಜಿನಿ ಎಂಚಾಂಡಲ ಮಲ್ತು ಅದಲ್ಪ ಕಲ್ಪನೆ ಮಲ್ತು ರೆಡಿ ಮಲ್ತು ಕೊರ್ಲಾ ಬಂದು ಭೂಮಿ ಮಾತ ಪನ್ಪೆರು ಸ್ವಯಂಭೂವನ್ನು ಮೊದಲುಗೊಂಡು ವಯಸ್ವತ ಮನುವಿನವರೆಗೂ ಅನೇಕ ಮನುಗಳು ಕಳೆದು ಹೋದರು. ಈ ಮಧ್ಯದಲ್ಲಿ ವಿಚಾರವು ಹೀಗಿದೆ. ಭೂಮಿ ಹಳ್ಳ ತಿಟ್ಟಾಗುತ್ತಾ ಬಂದಿತ್ತು. ಭೂಮಿ ಅಲ್ಪನೆಟೆ ಅದಾದನ್ನು ಹೋಲ್ಸ್ದಲಕ ಆಂಡು ಎಲ್ಲೂ ದಾರಿ ಇಲ್ಲವಾಯ್ತು. ಪೂರ ಭೂಮಿ ಐಟೆನೆಟೆ ದಾದಾಂಡು ಹೋಲ್ಸ್ದಲ ಕಾಣದೆ ಅಂಚಿಂಚು ಪೊರೆ ಜಗನೆ ಉಪ್ಪಂದಲ ಕಾಣ್ ಐಕಸ್ಕರ ಈ ಪೃಥು ಮಹಾರಾಜ್ ಸಮವಾಗಿದ್ದ ಭೂಮಿಯು ಕಾಲಕ್ರಮದಿಂದ ಹಳ್ಳ ತಿಟ್ಟಾಗುತ್ತಾ ಬಂದಿತು. ಪೂರ್ವದ ಚಾಕ್ಷುಷ ಮನ್ವಂತರದಲ್ಲೂ ಹಾಗೆ ಆಯಿತು. ಮೊದಲು ಸೃಷ್ಟಿಯಾದ ಮೇಲೆ ಭೂಮಿಯು ವಿಷಮವಾಯಿತು. ಗ್ರಾಮ, ಪಟ್ಟಣ, ಹಳ್ಳಿ, ದೇಶ, ಜನಪದ ಒಂದು ಪೂರ ಆ ಸುರುಟು ಸೃಷ್ಟಿಯನ್ನ ಭೂಮಿಡು ದಾಲ ಗ್ರಾಮ, ಪಟ್ಟಣ, ಹಳ್ಳಿ, ದೇಶ ಒಂದು ಪೂರ ದಾಲ ಎಟೆ ಭೂಮಿಡು ಇತ್ತುಜಿ ಜನಕುಲ್ಲಪುರ ಏರ್ಲ ಇತ್ತುಜಿ. ವ್ಯವಸಾಯ, ವ್ಯಾಪಾರ, ಗೋರಕ್ಷಣೆಗಳೊಂದು ಇಲ್ಲವಾಯಿತು. ಅಂಚನೆ ಆ ಭೂಮಿ ಖಾಲಿ ಇತ್ತು ಏರ್ಲ ವ್ಯವಸಾಯ ಎಲ್ಲ ಮಲ್ತೊಂದಿರು ಪಂಡ ಕೃಷಿ ಒಂದು ಪುರ ವ್ಯಾಪಾರ ಗೋರಕ್ಷಣೆ ಒಂದು ಪುರ ದಾಲ ಆ ಟೈಮ್ ಇತ್ತಿಜಿ. ಒಬ್ಬನು ಸುಳ್ಳಾಡುತ್ತಿರಲಿಲ್ಲ. ಅಂಚೆ ಆ ವ್ಯವಸಾಯ ಉಪ್ಪಂದೆ ಏರ್ಲ ಒರಿಯ ಸುಳ್ಳುಲ ಪನೊಂದು ಇತ್ತಿಜರು. ಆ ಒಂಜಿ ಟೈಮ್ ಲೋಭ, ಮತ್ಸರ, ಕಾಮ ಪನ್ಪಿನ ಎರಡಲ್ಲ ಇತ್ತುಜಿ. ಪ್ರತಿ ಒರೆಗ್ಲ ದಾದಿತ್ತು ಒರಿಯಗೊರಿಯಗು ಗೌರವ, ಅಭಿಮಾನ ಪುರ ಇತ್ತುಂಡು. ಅಂಚನೆ ಆ ಟೈಮ್ಡು ಪಾಪ ಏರ್ಲ ಮಲ್ತೊಂದಿತ್ತುಜರು. ಭೂಮಿಡು ದಾಲ ಉಪ್ಪಂದಿನ ಟೈಮ್ ಖಾಲಿ ಬ್ಲ್ಯಾಂಕ್ ಉಪ್ಪುನಾಗ ಭೂಮಿ. ವಯಸ್ವತ ಮನಂತರದಲ್ಲಿ ವೇಣನ ಮಗ ಪೃಥು ಹುಟ್ಟುವುದಕ್ಕೆ ಮೊದಲು ಜನಗಳ ಸ್ಥಿತಿ ಹೀಗಿದ್ದಿತ್ತು. ಅವು ಎಂಚೆ ಇತ್ತಡು ವೇಣನ ಮಗ ಅಂಗರಾಜನ ಮಗೆ ವೇಣನ ಮಗೆ ಪೃಥು ಮಹಾರಾಜ 6 ಪುಟ್ಟೊಡ್ದುಮ್ಮು ಅಂಚೆ ಇತ್ತು. ಭೂಮಿ ಹಿಡ್ದ ಆಲ ಇತ್ತಜಿ ಖಾಲಿ ಇತ್ತು ಪ್ರತಿ ಒಂಜಿಲ.
ಆಗ ಪ್ರಜೆಗಳು ಎಲ್ಲರೂ ಕೆಲ ಕಾಲ ಜಾಗಗಳಲ್ಲಿಯೂ ಪರ್ವತಗಳಲ್ಲಿಯೂ ನದಿ ತೀರಗಳಲ್ಲಿಯೂ ಪೊದರುಗಳಲ್ಲಿಯೂ ಎಲ್ಲಾ ತೀರ್ಥಗಳಲ್ಲಿಯೂ ಸಮುದ್ರದ ದಡದಲ್ಲೂ ಪುಣ್ಯವನ್ನು ಆಚರಿಸ್ತಾ ಬಂದರು. ಅವರಿಗೆ ಹಣ್ಣು ಹೂ ಜೇನು ಇವೇ ಆಹಾರವಾಯಿತು. ಖಾಲಿ ಆಗಲು ದಾದ ಮಲ್ತದ್ದು ಅಲ್ಪ ಅಲ್ಪ ತೀರ್ಥ ಪ್ಲೇಸ್ ಉಪ್ಕೊಂಡು ಅಡೆಪುರ ಪೋದು ಖಾಲಿ ಫ್ರೂಟ್ಸ್ ಬೊಕ್ಕ ಆ ಗುಡ್ಡೆಡಿ ನಾಡಲ ಜೇನು ತುಪ್ಪ ಇತ್ತು ನಾವೇನೇ ಖಾಲಿ ತಿನ್ನೊಂದಿತ್ತೇರು. ಎಲೆ ಬ್ರಾಹ್ಮಣರೇ, ಅವರು ಬಹಳ ಕಷ್ಟದಿಂದ ಆಹಾರವನ್ನು ಸಂಪಾದಿಸಿಕೊಳ್ಳುತ್ತಿದ್ದರು. ಆ ಟೈಮಡು ಪ್ರತಿವರಿಲ ಆಹಾರ ಎಂಚ ಸಂಪಾದನೆ ಮಂತಂದು ಭಾರಿ ಕಷ್ಟಡು ಅಂಡ ಈ ಕಷ್ಟನು ಪೃಥು ಚಕ್ರವರ್ತಿ ನೋಡಿ ಉತ್ತಮವಾದ ಸ್ವಯಂಭೂ ಮನುವಿನ ಆಳ್ವಿಕೆಯನ್ನು ತಿಳಿದು ಹಾಗೆ ಮಾಡಬೇಕೆಂದು ಆ ಸ್ವಯಂಭೂ ಮನುವನ್ನೇ ಕರುವನ್ನಾಗಿ ಕಲ್ಪಿಸಿದ. ಸ್ವಯಂಭೂ ಮನು ಆಳ್ವಿಕೆ ಮಲ್ಪನಾಗ ಎಡ್ಡೆ ನಡತೊಂದಿತ್ತು. ಅಲ್ತವಕ ನಡುಟು ಆತ ಎಡ್ಡೆ ಭೂಮಿ ಪಾಲನೆ ಆವೊಂದಿತ್ತುಜಿ. ಅದಕ್ಕೋಸ್ಕರ ಈ ಪೃಥು ಮಹಾರಾಜಿಗೆ ಗೊತ್ತಾಣ ಸ್ವಯಂಭೂ ಮನು ಉಪ್ಪನಾಗ ದಾದೆತ್ತಂಡು ಭೂಮಿದು ಎಡ್ಡೆ ನಡ್ತೊಂದಿತ್ತು. ಅದಕ್ಕೋಸ್ಕರ ಈ ಭೂಮಿ ಮತ್ತೆ ಪಂಡೇರಿ ಏನನ್ನು ಯಾನು ಗೋಮಾತರ ರೂಪಡುಲ್ಲಾಯ್ತು ಏನನ್ನು ಬರೀದು ಐಕ್ ಪೇರು ಉತ್ಪತ್ತಿ ಆವಡಂಡ ಒಂಜಿ ಪೆತ್ತನ ಸೃಷ್ಟಿ ಮಲ್ತು ಕನಲ ಕಲ್ಪನೆ ಮಲ್ತದ್ದು ಪೆತ್ತನ ಕಂಜಿನ ಕನಲ ಬಂದು ಏರ್ಪಂಡೇರು ಭೂಮಿ ಮಾತ ಪಂಡೇರು. ಐಕಿತ್ತೆ ಪೃಥು ಮಹಾರಾಜ ಎನ್ನೀರು ಆ ಕಂಜಿಲ ಎಡ್ಡೆಂತಿನ ಕಂಜಿ ಬೋಡತ. ಯಾಕಸ್ಕಾರ ಸ್ವಯಂಭೂ ಮನುನೇ ಕಂಜಿ ಅದು ಕಲ್ಪನೆ ಮಲ್ತು ಲೆಸೊಂದತ್ತೇರು. ಪುರುಷ ಶ್ರೇಷ್ಠನಾದ ಆ ಪೃಥು ತನ್ನ ಕೈಯನ್ನೇ ಪಾತ್ರೆಯನ್ನಾಗಿ ಮಾಡಿಕೊಂಡು ಕಂಜಿ ರೆಡಿಯಾಂಡು ಗೋಮಾತ ಪೃಥ್ವಿಮಾತ ಪೆತ್ತದ ರೂಪಡುಲ್ಲೆರು ಸ್ವಯಂಭೂಮನು ಕಂಜಿದ ರೂಪಡು ಬತ್ತಿರು. ಇತ್ತೆ ಆ ಭೂಮಿ ಮಾತ ಗೋರೂಪೊಡಿ ತಿನ್ನರ್ನ ಪೆತ್ತ ಕಂಜಿ ಬೊರಿಯೋಡಾಂಡ ಕೊಂಚ ಪಾತ್ರೆ ಬೋಡು ತೋಪು ಬೋಡು ಆ ತೋಪುನ ಮುಖಾಂತರ ಮೇರು ಅರ್ನ ಕೈನೇ ತೋಪು ಅದು ಸ್ವೀಕಾರ ಮಾಡ್ತದ. ಗೋರೂಪಾದ ಭೂಮಿಯನ್ನು ಆಗ ಕರೆದರು. ಗೋರೂಪವಾಯನ ಆ ಪೆತ್ತನ ಆ ಕಂಜಿದ ಮುಖಾಂತರ ಸ್ವಯಂಭೂಮನು ಕಂಜಿದ ರೂಪಡು ಬತ್ತದ ಬೇರ್ನ ಕೈಟ್ ತಾಜಾನ್ಪೇರು ಆ ಪೆತ್ತನ ಬರುವಿರು. ಸಸ್ಯಗಳಲ್ಲಿ ಪ್ರಚುರವಾದ ಹಾಲನ್ನು ಒಳ್ಳೆಯ ಗುಣಗಳಿಂದ ಕೂಡಿದ ಅನ್ನವನ್ನು ಕರೆದರು. ಅಂಚನೆ ಒಂಜೊಂಜೆ ಪೇರು ಬತ್ತಡು ಬಿದೈ ಅಲ್ತವಕ ಅನ್ನ ಏನ ಬೋಡರೆಗೆ ಪೃಥು ಮಹಾರಾಜರಿಗೆ ಒಂದು ಪೂರ ಬತ್ತಡು. ಅಮೃತಕ್ಕೆ ಸಮವಾದ ಈ ಅನ್ನದಿಂದ ಪ್ರಜೆಗಳು ದೇವಪಿತೃಗಳನ್ನು ತೃಪ್ತಿಪಡಿಸಿದರು. ಅಲ್ತವಕ ಭೂಮಿಡು ದಾದ್ಯಾಂಡು ಅರೆಗೆ ಅನ್ನ ಪ್ರಸಾದರ ತಿಕ್ಕರ ಸುರುವಾಂಡ ದವಸ ಧಾನ್ಯ ಬರ ತಿಕ್ಕರ ಸುರುವಾಂಡ ಆ ದವಸ ಧಾನ್ಯಡು ಆರು ಬೈಪಾದ ಆಹಾರ ಮಲ್ತದು ದೇವತೆನಗಲಿಗೂ ಪಿತೃನಗಲಿಗೂ ಪೂರ ಅವೇನ ಅರ್ಪಣೆ ಮಲ್ಪರೆ ಶುರು ಮಲ್ತೇವೆ. ಆ ವೇಣ್ಯ ಪೃಥ್ವಿನ ವೇಣು ನಮಗೆ ಪೃಥು ಅನುಗ್ರಹದಿಂದ ಪ್ರಜೆಗಳು ದೇವತೆಗಳು ಪಿತೃಗಳಿಗೂ ಅನ್ನವನ್ನು ಕೊಡುತ್ತಾ ಸುಖದಿಂದ ಜೀವಿಸುತ್ತಾರೆ. ಇತ್ತೆ ಭೂಮಿ ಮಾತಾ ಗೋರೂಪೊಡು ಬತ್ತದ ಆ ಸ್ವಯಂಭೂ ಮನನು ಕಂಜಿದ ರೂಪೊಡು ತಂದು ಪೃಥು ಮಹಾರಾಜ್ ಅವೇನು ಪೇರನು ದಾದ ಮಲ್ಪರೆ ಶುರು ಮಲ್ತೇರು ಬೊರಿಯರ ಶುರು ಮಲ್ತೇರು. ಅದಾಗ ಪಂಡ ಭೂಮಿಡು ಪೂರ ಫಲವಸ್ತು ತಿಕ್ಕರೆ ಸುರುವಾಂಡು ದವಸ ಧಾನ್ಯ ಪೂರ ತಿಕ್ಕರೆ ಸುರುವಾಂಡು ಪ್ರಜೆನಗಳು ದೇವತೆನಗಳು ಮಾತೆಲ್ಲ ಖುಷಿ ಖುಷಿ ಅದು ಅನ್ನ ಸ್ವೀಕಾರ ಮಲ್ಪರೆ ಶುರು ಮಲ್ತೇರು. ಪಿತೃನಗಲಿಗೆ ಅರ್ಪಣೆ ಮಲ್ಪರೆ ಶುರು ಮಲ್ತೇರು. ಈ ರೀತಿ ಪ್ರಜೆಗಳೆಲ್ಲರೂ ಬ್ರಾಹ್ಮಣರಿಗೂ ಅತಿಥಿಗಳಿಗೂ ಸತ್ಕಾರ ಮಾಡಿ ಅನಂತರ ಆ ಪುಣ್ಯಯುಕ್ತವಾದ ಅನ್ನವನ್ನು ತಾವು ಊಟ ಮಾಡುತ್ತಾರೆ. ಅಂಚ ಪೂರ ದವಸ ಧಾನ್ಯ ಭೂಮಿ ಮಾತಾ ಕೊರ್ರೆ ಶುರು ಮಲ್ತೇರು. ಸುರುಟು ಪೂರ ನುಂಗಾದ ಬೋದಿತ್ತೇರು. ಇತ್ತೆ ಪೃಥು ಮಹಾರಾಜನ ಕಾರ್ಬಾರ್ಡು ಆ ಭೂಮಿ ಮಾತಾ ಏನ ಬೋಡವು ಕೊರ್ರೆ ಶುರು ಮಲ್ತಾರೆ. ಅಂಚ ಪೂರ ಪ್ರಜೆನಗಲು ದೇವತೆನಗಲು ಪಿತೃನಗಲು ಬ್ರಾಹ್ಮಣರನಗಲು ಅತಿಥಿನಗಲು ಪ್ರತಿಯೊರಿಲ ಅದೇ ಖುಷಿಯಾದ ಆಹಾರ ಸ್ವೀಕಾರ ಮಾಡ್ತಂದು ಸುಕ್ಕಟ್ಟು ಜೀವನ ತಂದಿದ್ದೇವೆ. ಅನ್ನದಿಂದಲೇ ಯಜ್ಞ ಮಾಡುತ್ತಾರೆ. ಅನ್ನ ಇತ್ತೆ ಭೂಮಿ ಮಾತಾ ಅನ್ನ ಕೊರ್ಪಿರೋ ದೇವಸ್ಥಾನ ಕೊರ್ಪಿರೋ ಭಗವಂತ ಪನ್ನೆ ಲೆಕ್ಕ ಹೌದದೇ ಸೈಕಲ್ ಲೆಕ್ಕ ಯಜ್ಞ ಭಗವಂತನೇ ದಾದೆ ಕೊರ್ಪಿರು. ಭಗವಂತ ಕೊರ್ತಿನ ಆಹಾರನೇ ನಮ್ಮ ತಪಸ್ ಮಲ್ತಂದು ಯಜ್ಞ ಮಲ್ತಂದು ಅವೇನು ಕುಕ್ಕಿಂಗ್ ಮಲ್ತಂದು ಪಿರ ನಮ್ಮ ಭಗವಂತಗೆ ಅರ್ಪಣೆ ಮಲ್ಪಡೋ ಯಜ್ಞದ ಚಕ್ರ. ಅದೇ ಅನ್ನದಿಂದ ಸ್ವಾಮಿಯಾದ ವಿಷ್ಣುವನ್ನು ಪೂಜಿಸ್ತಾರೆ. ಯಜ್ಞದ ಮುಖಾಂತರ ನಮಕ್ ಅನ್ನ ತಿಕ್ಕೊಂಡು ಯಜ್ಞ ಪಂಡ ತಪಸ್ಸು ಬರ್ಸ ಬರ್ಕೊಂಡು ತೋ ಆ ಯಜ್ಞದ್ದು ಅನ್ನ ಬತ್ತಿನೇ ಅನ್ನನು ನಮ್ಮ ಎರೆ ಕೊರ್ಪಿನಿ ಭಗವಂತ ಕೊರ್ಪಿನಿ ಐಟು ಭಗವಂತ ಖುಷಿ ಆಪೇರು. ದೇವತೆಗಳು ತೃಪ್ತಿ ಹೊಂದಿಸಿ ತಾವು ತೃಪ್ತರಾಗುತ್ತಾರೆ. ಮಾಧವನಿಂದ ಪ್ರೇರಿಸಲ್ಪಟ್ಟ ಪರ್ಜನ್ಯನು ಪುನಃ ಮಳೆ ಸುರಿಸುತ್ತಾನೆ. ಭಗವಂತ ಪರ್ಜನ್ಯ ಬಂಡ ಬರ್ಸ ಕೊರೆಗೋಸ್ಕರನೇ ಭಗವಂತ ದಾದಿದಿತ್ತಿರು ಅರ್ನ ಸರ್ವೆಂಟ್ ಹೊಂದಿತ್ತಿರು. ಇಂದ್ರದೇವರು ಬರ್ಸ ಕೊರ್ಪೆರು. ಅದರಿಂದ ಉತ್ತಮವಾದ ಮಹಾ ಔಷಧಿಗಳು ಹುಟ್ಟುತ್ತವೆ. ಬರ್ಸ ಬತ್ತನ್ನ ಪ್ರತಿಯೊಂಜಲಿ ಈ ಭೂಮಿಲೋ ಕೊಡು ಔಷಧ ಏನ ಕೂಡ ಅವು ಪೂರ ಗುರುವಾಪು ಪಂಡ ಗಿಡ ಮೂಲಿಕೆ ಪೂರ ಗುರುವಾಪು. ಸಸ್ಯ ಜಾತಾನಿ ಸರ್ವಾಣಿ ಪೃಥೋ ಪ್ರಭತ್ತಿ ನಾಣ್ಯದ
ತಥೋ ಅನ್ಯೇನ ಪ್ರಜಾ ಸರ್ವ ವತಂತೇದ್ಯಾಪಿ ನಿತ್ಯಶಃ ಋಷಿಭಿಶ್ಚೈವ ಮಿಲಿತೆ ದುಗ್ಧ ಚೇಯಂ ವಸುಂಧರಃ ಪುನರ್ವಿ ಪ್ರೇಮ ಮಹಾಭಾಗ್ಯೇ ಸತ್ಯವದ್ಭಿ ಸುರೇಸ್ತಥಾ ಸೋಮವಸ್ಸ ಸ್ವರೂಪೋ ಭೂ ಉದ್ಯೋಗ್ಧ ದೇವಗುರು ಸ್ವಯಂ ಊರ್ಧ್ವಂ ಕ್ಷಿರಂ ಪಯಃ ಕಲ್ಪಂ ತೇನ ಜೀವಂತಿ ಚಾಮರಃ ತೇಷಂ ಅನ್ನೇನ ಪುಣ್ಯೇನ ಸರ್ವೇ ಜೀವಂತಿ ಜಂತವಃ ಸತ್ಯಪುಣ್ಯೇ ಪ್ರವರ್ತಂತೆ ಋಷಿ ದುಗ್ಧ ವಸುಂಧರ ಅತಥಾ ಸಂಪ್ರವಕ್ಷ್ಯಾಮಿ ಯಥಾ ದುಗ್ಧ ವಸುಂಧರ ಪಿತೃಭಿಶ್ಯ ಪುರಾವಸ್ಸ ವಿಧಿನ ಏನ ವೈತದ ಸುಪ್ರಾತಂ ರಾಜಥಂ ಕೃತ್ವಾ ಸ್ವಧಾ ಕ್ಷೀರಂ ದ್ವಿಜೋತ್ತಮಃ ಪರಿಕಲ್ಪ್ಯಾಯಮಂ ವಸ್ತಂ दुग्धा चांतक एवच. तो इथे भूमिडादे ग्रो आरे सुरवांड सस्ಯ पण दवस धान्य ಪಾಡ್ನಿಡ್ಬೇಕ ಕ್ರಾಪ್ಸ್ ಗ್ರೋ ಆಪುಡು ಐಟ್ ಫಲ ಕೊರೆ ಸುರವಾಂಡು ಇದು ಪೃಥ್ವಿನಿಂದ ಈಚೆಗೆ ಆಗುತ್ತಿರುವುದು ಅಲ್ತಬಕ್ಕ ಪೃಥ್ವಿ ಮಹಾರಾಜ್ ಬತ್ತಿ ನೀಡ್ಬೇಕ ಒಂದು ಭೂಮಿ ಪೂರ ಫಲ ಕೊರೆ ಶುರುವಾಂಡು. ಅದಕ್ಕೆ ಹಿಂದೆ ಈ ರೀತಿ ಇರಲಿಲ್ಲ. ಈ ವಿಧವಾದ ಅನ್ನದಿಂದ ಎಲ್ಲ ಪ್ರಜೆಗಳು ನಿತ್ಯದಲ್ಲಿಯೂ ಜೀವಿಸುತ್ತಿದ್ದಾರೆ. तो इंचा भूमि मात पोಡ್ತದು ಆಜ್ಞೆ ಕೊರ್ದಿತ್ತೇರು ಯಾನು ಇರ್ ಪನ್ನೆಲಕ್ಕ ಮಲ್ಪ ಇರ್ ಏನ ಭೂಮಿಡಿ ಏನ ಮಲ್ಪರು ಐತ ಪ್ರಕಾರನೇ ಅಂದರೆ ಫಲ ಕೊರ್ಪೆ ಬಂದು ಪೃಥ್ವಿ ಮಹಾರಾಜನ ಪೋಡ್ಗೆಡು ಭೂಮಿ ಮಾತ ಪ್ರತಿ ಒಂಜಿಲ ಕೊರ್ರೆಗ ಶುರು ಮಲ್ತಾರೆ. ಆಮೇಲೆ ಬ್ರಾಹ್ಮಣರು ದೇವತೆಗಳು ಋಷಿಗಳು ಸೇರಿಕೊಂಡು ಈ ಭೂಮಿಯನ್ನು ಕರೆದರು ಅಥವಾ ಕರೆದರ್ ಪಂಡ ಯೂಸ್ ಮಲ್ತೇರು. ಬ್ರಾಹ್ಮಣರ್ನಗಳು ದೇವತೆ ಋಷಿನಗಳು ಪೂರ ಭೂಮಿನ ಅಗಲೆಗೆ ಎಂಚಿನ ಮಲ್ಪರೆ ಉಂಡು. ಬ್ರಾಹ್ಮಣರ್ನಗಲೆಗೆ ಯಜ್ಞ ತಪಸ್ಸು ಪುರ ಮಲ್ಪರೆ ಭೂಮಿ ಬೋಡು ಪ್ರತಿಯೊರಿಲ್ಲ ಆ ಭೂಮಿ ಮಾತನ್ನು ಯೂಸ್ ಮಲ್ಪರೆ ಶುರು ಮಲ್ತೇವೆ. ಆಗ ಸೋಮನು ಕರೆಯುವವನು ಕರೆಯುವವನು ಇಂದ್ರನಾದನು. ಆ ಟೈಮಡು ಸೋಮಪಂಡ ಚಂದ್ರದೇವರು ಕಂಜಿಯಾಯರು ಅಲ್ತವಕ್ಕ ಆ ಕಂಜಿಯಾದ ಆ ಭೂಮಿ ಮಾತನ ಬೊರಿಯುನಾರಿಯರಾಯರು ಇಂದ್ರದೇವರಾಯರು. ಊರ್ಜವೆಂಬ ಹಾಲಿನಂತಿರುವ ಹಾಲನ್ನು ಕರೆದನು. ಅದರಿಂದ ದೇವತೆಗಳು ಆಹಾರವಂತರಾಗಿ ಬದುಕುತ್ತಾರೆ. ಇಂದ್ರದೇವರು ಚಂದ್ರನು ಕಂಜಿಯಾದ ಸ್ವೀಕಾರ ಮಲ್ತದ್ದು ಭೂಮಿ ಮಾತನ್ನು ಕರೆಯೋಣ ಪಂಡ ಅವೇನು ಯೂಸ್ ಮಲ್ತಾರೆ. ಆದಾಗ ಪೂರ ದೇವತೆಗಳು ಏನು ಬೋಡು ಅವು ಆಹಾರ ತಿಕ್ಕೊಂಡು ಪಣ ಯೂಸ್ ಮಲ್ಪಣ. ಇದು ನಮ್ಮ ಮೊಬೈಲ್ನು ಒಯ್ಕು ಪೂರ ನಮ್ಮ ಯೂಸ್ ಮಲ್ಪ ಭಗವಂತನ ಕೆಲಸ ಯೂಸ್ ಮಲ್ತಾನೆ. ಭಗವಂತನ ಬಗ್ಗೆ ನಮಗೇನು ಬೇತೆ ಸೀರಿಯಲ್ ಯೂಟ್ಯೂಬ್ ಯೂಸ್ ಮಲ್ತಾನೆ ಐತ ಬಗ್ಗೆ ತೆರವಿಲ್ಲ ಅಂಚೆ ಒಂದು ಕರೆಯುವ ಪಣ ಯೂಸ್ ಮಲ್ತಾರೆ. ಇಂದ್ರದೇವರು ಚಂದ್ರನ ಕಂಜಿಯಾದ ಭೂಮಿ ಗೋರೂಪವಾಯನ ಭೂಮಿ ಮಾತನ್ನು ಯೂಸ್ ಮಲ್ಪನಾಗ ಪೂರ ದೇವತೆಗಳೇ ಆಹಾರ ತಿಕ್ಕೊಂಡು ಆ ದೇವತೆಗಳು ಕೊಡುವ ಅನ್ನದಿಂದ ಸರ್ವ ಪ್ರಾಣಿಗಳು ಬದುಕುತ್ತವೆ. ಋಷಿಗಳು ಕರೆದುದರಿಂದ ಭೂಮಿ ಸತ್ಯ ಪುಣ್ಯಗಳಿಂದ ನಡೆಯುತ್ತದೆ. ಅಂಚನೆ ಋಷಿನಗಳು ಈ ಭೂಮಿನ ಯೂಸ್ ಮಲ್ತಿನಸ್ಕರ ಪೂರ ಭೂಮಿಡು ಸತ್ಯ ಪುಣ್ಯ ಶುರುವಾಂಡು. ಇನ್ನು ಮೇಲೆ ಭೂಮಿಯನ್ನು ಪಿತೃಗಳು ಹೇಗೆ ಕರೆದರೆಂಬುದನ್ನು ಹೇಳುತ್ತೇನೆ. ಅಂಚನೆ ಭೂಮಿ ಮಾತನ ಆ ಗೋರು ಪೊಡಿತಿನ ಆ ಭೂಮಿ ಮಾತನ ಪಿತೃನಗಳು ಎಂಚ ಬೊರಿಯರ ಶುರು ಮಲ್ತಾರೆ ಆಯ್ತಾ. ಕಂಜಿನ ಓರು ಯೂಸ್ ಮಲ್ತಾರೆ ಆಗಲು. ಪಿತೃಗಳು ಯಮನನ್ನು ಕರುವನ್ನಾಗಿ ಪಿತೃಲೋಕಗಳು ಪಿತೃನಗಳು ದಾದ ಯೂಸ್ ಮಲ್ತಾರೆ. ಯಮನೆ ಕಂಜಿ ಅದು ಯೂಸ್ ಮಲ್ತದ್ದು ಭೂಮಿ ಮಾತನ ಬೊರಿಯರ ಶುರು ಮಲ್ತಾರೆ ಪಂಡ ಯೂಸ್ ಮಲ್ತಾರೆ. ಐಟು ಬೊರಿನಾಗ ದಾದೆ ಅಗಲಿಗೆ ಫಲ ತಿಕ್ಕೊಂಡು ಅಂತಕನನ್ನು ಕರೆಯುವ ಗೊಲ್ಲನನ್ನಾಗಿ ಮಾಡಿ ಸ್ವಧಾ ಎಂಬ ಹಾಲನ್ನು ಬೆಳ್ಳಿಯ ಪಾತ್ರೆಯಲ್ಲಿ ಕರೆದರು. ನಾಗ ಸರ್ಪ ಮೊಗಲು ಪೂರ ತಕ್ಷಕ ನಾಗಬಕ ಸರ್ಪ ಮೊಗಲು ತಕ್ಷಕ ಪನ್ಪಿನ ಕಂಜಿನ ಯೂಸ್ ಮಲ್ತದ್ದು ಸೋರೆ ಬುರುಡೆಯ ಪಾತ್ರೆಯಲ್ಲಿ ವಿಷವೆಂಬ ಹಾಲನ್ನು ಕರೆದರು. ಅಗಲು ಭೂಮಿಡು ಅಗಲಿಗೆ ಏನು ಬೋಡು ಸರ್ಪನಗಲಿ ಪೂರ ವಿಷ ಬೋಡು. ತೊ ಅಗಲು ಆ ತಕ್ಷಕ ಪನ್ಪಿನ ಆ ಒಂಜಿ ಸರ್ಪನ ಕಂಜಿ ಅದು ಯೂಸ್ ಮಲ್ತದ್ದು ಭೂಮಿಡು ಐಕ್ಲೆದಾದ ಬೋಡು ಐಕ್ಲೆಗೆ ವಿಷ ಬೋಡು. ತೊ ಅವೇನು ಐಕ್ಲು ಯೂಸ್ ಮಲ್ತದೆ ಎತ್ತೇರು ಭೂಮಿ ಮಾತಾಡ್ತು ಬೇರೆಗೆ ಏನೇನ ಬೋಡು ಅವೇನಾಗಲು ಕಂಜಿದ ರೂಪೋಡು ಭೂಮಿನ ಬೊರಿಯರ ಶುರು ಮಲ್ತಾರೆ. ಅಂಚ ಈ ನಾಗ ಸರ್ಪ ಮುಗುಲ್ ಪೂರ ತಕ್ಷಕ ಪನ್ಪಿನ ಆ ಸರ್ಪನು ಕಂಜಿಯಾದ ಆ ಗೋರು ಪೊಡಿತಿನ ಆ ಭೂಮಿನ ದಾದೆ ಮಲ್ತಾರೆ ಬೊರಿಯರ ಶುರು ಮಲ್ತಾರೆ. ಅದಾಗ ಅಗಲ ಇಚ್ಛದ ಪ್ರಕಾರ ಆಗಲೆಗ ದಾದೆ ಬರ್ತನು ವಿಷದ ಪೇರು ತಿಕ್ಕಣಾಗಲೆ. ನಾಗಗಳು ಧೃತರಾಷ್ಟ್ರನೆಂಬ ಸರ್ಪವನ್ನು ಕರೆಯುವನನ್ನಾಗಿ ಮಾಡಿಕೊಂಡವು. ಆದುದರಿಂದಲೇ ಸರ್ಪಗಳು ನಾಗಗಳು ಬಹುಕ್ರೂರವಾಗಿ ವರ್ತಿಸುತ್ತವೆ. ಅದು ಮೊದಲು ನಾಗಗಳು ಘೋರ ರೂಪವಾದ ವಿಷದಿಂದ ಕೂಡಿ ಉಗ್ರವಾಗಿ ನಡೆದುಕೊಳ್ಳುತ್ತಿವೆ. ಸರ್ಪಗಳು ಕೂಡ ಭಯಂಕರವಾಗಿ ಮಹಾಬಲಶಾಲಿಗಳಿಗೆ ಆ ವಿಷದ ಆಧಾರದಿಂದ ಉಗ್ರವಾಗಿ ವರ್ತಿಸ್ತವೆ. ಅಂಚ ಈ ವಿಷ
ಅಗಲು ತಕ್ಷಕ ಪನ್ಪಿನ ಕಂಜಿನ ಯೂಸ್ ಮಲ್ತದ ಭೂಮಿ ಮಾತನ ಬೋರಿನಾಗ ಅಗಲಿ ಬೋಡಿತಿನ ಇಚ್ಛದ ಪ್ರಕಾರ ವಿಷ ತಿಕ್ಕದು ಆ ವಿಷನ ಪರ್ದೆ ಪೂರಗುಲ್ಲ ನಾಗ ಸರ್ಪ ಮುಗುಲ್ ಪೂರ ದಾದಾಯರು ಉಗ್ರವಾದ ವರ್ತನೆ ಮಲ್ಪರೆಗೆ ಶುರು ಮಲ್ತಾರೆ ಭೂಮಿಡು. ಇನ್ನು ಅಸುರರು ದಾನವರು ಅಗಲು ಭೂಮಿನ ಯೂಸ್ ಮಲ್ಪರೆಗೆ ಕಂಜಿನ ಏನೋ ಯೂಸ್ ಮಾಡ್ತಾರೆ. ಕಂಜಿ ಬಂದು ದಾದ ಯೂಸ್ ಮಾಡ್ತಾರೆ ಅಸುರ್ಯರ ಬೊಕ್ಕ. ಅಸುರ್ಯರು ದಾನವರು ಪಂಡ ಅಗುಲೆ ರಾಕ್ಷಸರನಗಲೆ ಅಗುಲು ಭೂಮಿನ ಎಂಚ ಯೂಸ್ ಮಾಡ್ತಾರೆ. ಭೂಮಿ ಫಲ ಕೊರಡ ಅಂಡ ಒಂಚಿ ಗೋಮಾತನ ಬುರಿಯೋಡಂಡ ಐ ಕೊಂಚ ಕಂಜಿನ ಸುರುಡು ಪೂರೋಡಿತ್ತೆ ಭಗವಂತಲ ಅಂಚನೆ. ಈ ಭಗವದ್ಗೀತೆದ ಸಾರನು ನಮಗೆ ಕೊರ್ರೆಗೋಸ್ಕರ ಅರ್ಜುನನ ಕಂಜಿ ಅದು ಯೂಸ್ ಮಾಡ್ತಾರೆ. ಅರ್ಜುನ ಕಾಲಿ ಚೂರೆ ಪರಪಿನ ಪೇರು ಪೆತ್ತದ ಈ ಭಗವದ್ಗೀತೆದ ಸಾರ ಆ ಅರ್ಜುನನ ಕಂಜಿದ ಮುಖಾಂತರ ಅರ್ಜುನಗ ಚೂರು ಕೊರ್ಪಿನ ಪ್ರತಿ ಒಂಜಿ ಪೇರು ಆಯ್ತಾ ಭಗವಂತ ನಮಗೆ ಭಗವದ್ಗೀತೆ ಕೊಡ್ತೀನಿ ಪೂರ ಪೇರು ನಮಕ್ ಜನಕುಲಿಗೋಸ್ಕರ ಪರ್ರೆಗೆ ಕೊಡ್ತೀನಿ. ಇಷ್ಟೇ ರಿಯಲ್ ಆದ ಪೆತ್ತದ ಅವು ಕಂಜಿ ಅಮ್ಮನ ಪೇರು ಅವು ಕಂಜಿ ಪೂರ ಪರ್ಪುಜಿ ಕಂಜಿನ ಕಾಲಿ ನಮಕ್ ಆಯ್ತಾ ಪೇರು ಬರ್ರೆಗೋಸ್ಕರ ಕಂಜಿನ ಕಾಲಿ ಬುಡ್ಪಿನ ಮಾತ್ರ ಅವು ಚೂರು ಪರ್ಪುಣಾತೆ ಬೊಕ್ಕದ ಪೂರ ಪೇರು ನಮನೆ ಡೈರಿಗೆ ಅಡೆ ಕೊಡ್ದು ನಮನೆ ಪೂರ ಒಯ್ತದ ಪರ್ಪ ತೊ ಅಂಚನೆ ನೆಟೆ ಆ ಒಂಜಿ ಭೂಮಿ ಮಾತದ ಅದಾಡಲ್ಲ ಫಲ ಕೊರಡಾಂಡ ಕಂಜಿ ಒಂಜಿ ಪೋಡೆ ಆಪು ಅಂಚ ಮಕ್ಕಳು ಪೂರ ಈ ಭೂಮಿ ಮಾತನ ಏರೇರಿ ಎಂಚೆಂಚ ಆ ಕಂಜಿನ ಒವೇನು ಕಂಜಿ ಅದು ಯೂಸ್ ಮಾಡ್ತದೋ ಆಗಲೇ ಏನೇನೋ ಬೋಡ ಆ ಭೂಮಿ ಮಾತ್ರ ಡೆತ್ತೆ ಅಂದರು ಅವೇ ನಮ್ಮ ನೆಟೆ ತಗೊಂದಿಲ್ಲ. ಅಸುರೇರ್ ಬೊಕ್ಕ ದಾನವೇರು ಪಂಡಲ ರಕ್ಕಸನಗಳಿಗೆ ದಾನವೇರು ಬಂದ್ವಿ. ಈ ಭೂಮಿನ ಎಂಚ ಅಗಲು ಯೂಸ್ ಮಾಡ್ತಾರೆ. ಪಾತ್ರೆಯನ್ನು ಅನ್ನಕ್ಕೆ ಅನುಗುಣವಾಗಿ ಮಾಡಿಕೊಂಡರು ಎಂದರೆ ಕಬ್ಬಿಣದ ಪಾತ್ರೆಯನ್ನು ಮಾಡಿಕೊಂಡು ಮಾಯ ಎಂಬ ಹಾಲನ್ನು ಕರೆದರು. ಅಗಲು ಒಂಜಿ ಪಾತ್ರೆಯನ್ನು ಅನ್ನಕ್ಕೆ ಅನುಗುಣವಾಗಿ ಅಗಲು ಏನಾಗಂತಾರೆ ಮಾಯ ಅಗಲೇಪಲ್ ಮಾಯಡು ಉಪ್ಪುನದೆ ಈ ಭೂಮಿ ಮಾತಾಡ ಅಗುಲ್ದಾದ ಗೆತ್ತೊಂದಿರು ಮಾಯ ಪಂಪಿನ ಪೇರನ್ನು ಗೆತ್ತೊಂದು ಪರಿಯರು ಮಾತಾಡ ಏಪಲ್ ಅಗುಲು ಮಾಯಡು ಪೇರು ಅಸುರನರು. ಅದು ಎಲ್ಲ ಶತ್ರುಗಳನ್ನು ನಾಶ ಮಾಡತಕ್ಕದು. ಅವರಿಗೆ ವಿರೋಚನನೆಂಬವನು ಕರುವಾದನು. ಮುಗುಲು ಎಂಚಿನೇನು ಪೆತ್ತ ಕಂಜಿ ಅದು ಯೂಸ್ ಮಾಡ್ತಾರೆ ವಿರೋಚನ ಪನ್ಪಿನ ರಾಕ್ಷಸನು ಕಂಜಿ ಅದು ಯೂಸ್ ಮಾಡ್ತದೆ ಭೂಮಿ ಮಾತಾಡ ಅಗಲು ಪೇರನು ದೆತ್ತೊಂಡರು ಪೇರು ದೆತ್ತು ಮಾತೆಲ್ಲ ಪರಿಯಿರ್ತೋ ಅಗಲು ಪೂರ ಮಾಯ ರೂಪಡ ಅಸುರಿ ಗುಣಟೆ ಗುರುವಾಯರಗಲು. ದೈತ್ಯರಲ್ಲಿ ಮುಂದಾಳಾದ ಮಧು ಎಂಬವನು ಕರೆಯವನಾದನು. ದೈತ್ಯನಗಲಿಂದ ಪೂರ ಮಧು ಪನ್ಪಿನ ರಾಕ್ಷಸನು ಕಂಜಿ ಅದು ಯೂಸ್ ಮಾಡ್ತಾರೆ. ದೈತ್ಯರು ಈ ಆದಿಮಾಯ ಪ್ರಭಾವದಿಂದ ಬಲಿಷ್ಠರಾಗಿ ಪ್ರವರ್ತಿಸುತ್ತಾರೆ. ಆದುದರಿಂದ ಹೆಚ್ಚು ಬುದ್ಧಿವಂತಳರಾಗಿ ದೊಡ್ಡ ದೇಹ ಪರಾಕ್ರಮ ಉಳ್ಳವರಾಗಿ ಇದ್ದಾರೆ. ಆ ಮಾಯ ಬಲವೇ ಅವರಿಗೆ ಪೌರುಷ. ಮಾಯ ಪಂಡ ಮಹಾಮಾಯ ನಮ್ಮಲ್ಲ ಪ್ರತಿವರಿಲ್ಲ ಮಹಾಮಾಯ ಪಂಡ ಈ ದುರ್ಗಾಮಾತೆ ನಮನ ಪೂರ ಮೂಜಿ ಬಲ್ಲುಡು ಕಟ್ಟಬಾರ್ದು ನಮಗೆ ಮಾತ್ರ ಗೊತ್ತು. ಮೂಜಿ ಗುಣ ಸತ್ತುಗುಣ ರಜಗುಣ ತಮ್ಮ ಗುಣಟ್ಟು ನಮ್ಮ ಮೂಜಿ ಒಂಜಿ ಬಲ್ಲುಡು ನಮ್ಮನು ನೆಟ್ಟೆ ಮಹಾಮಾಯ ಕಟ್ಟಬಾರ್ದು ಅಂಚನೆ ಈ ಮಾಯದ ಬಲವೇ ಅವರಿಗೆ ಪೌರುಷ. ಆದ್ದರಿಂದ ಆ ದಾನವರು ಜೀವಿಸುತ್ತಾರೆ. ಆದುದರಿಂದಲೇ ಈಗಲೂ ಅವರು ಮಾಯಾವಿಗಳಿಗೆ ವರ್ತಿಸ್ತಾರೆ. ಅಂಚೆ ಆಗಲು ಮಾಯವಾದಿನಗಳ ಕನೆಯಾಗಲು ವರ್ತನೆ ಮಾಡ್ತಾರೆ. ಆದ್ದರಿಂದ ಬಹುಬುದ್ಧಿಯುಳ್ಳವರಾಗಿಯೂ ಇದ್ದಾರೆ. ಅದೇ ಇವರಿಗೆ ಅಮಿತವಾದ ಬಲ. ಅದೇ ರೀತಿ ಯಕ್ಷರು ಕೂಡ ಆ ಭೂದೇವಿಯನ್ನು ಕರೆದರು. ಯಕ್ಷನಗಲ ರಾಜನ ಕುಬೇರ ಮುಗುಲು ಭೂಮಾತನ ಎಂಚ ಯೂಸ್ ಮಾಡ್ತಾರೆ. ಪೂರ್ವಕಲ್ಪದಲ್ಲಿ ಹೀಗಾಯ್ತು ಎಂದು ಮಹಾತ್ಮರು ಹೇಳಿರುವುದನ್ನು ಕೇಳಿದ್ದೇವೆ. ಯಕ್ಷರು ವೈಶ್ರವಣನ್ನು ಕರುವನ್ನಾಗಿ ಮಾಡಿಕೊಂಡು ಅಂತರ್ಧಾನವೆಂಬ ಹಾಲನ್ನು ಕಬ್ಬಿಣದ ಪಾತ್ರೆಯಲ್ಲಿ ಕರೆದರು. ಅಗಲು ಅಂತರ್ಧಾನ ಪನ್ಪಿನ ಪೇರಿನ ಆ ಕರ್ಬದ ಪಾತ್ರಡ ಭೂಮಿ ಮಾತನ ತಾಳೆ ಮಲ್ತದೆ. ವೈಶ್ರವಣ ಪನ್ಪಿನರೇನ ಕಂಜಿ ಅದು ಯೂಸ್ ಮಲ್ತದ. ಅಂತರ್ಧಾನ ಪನ್ಪಿನ ಪೇರಿನ ಅಗಲು ಯೂಸ್ ಮಲ್ತದ ಪೂರ ಪರಿಯರು ಪಾವಂಜಿ ಬರ್ತನ ಯೂಸ್ ಮಲ್ತಾರೆ ಪಂಡ ಕರ್ಬದ. ಅವರಿಗೆ ಮಣಿಧರಣ ತಂದೆಯ ಬುದ್ಧಿವಂತನಾದ ರಜತನಾಭನು ಕರೆಯತಕ್ಕವನಾದನು. ಅವನು ಸರ್ವಜ್ಞನು, ಸರ್ವಧರ್ಮವನ್ನು ತಿಳಿದವನಾಗಿದ್ದನು. ಅವನಿಗೆ 8 ಬಾಹುಗಳು 2 ತಲೆಗಳು ಇದ್ದು ಮಹಾ ತೇಜಸ್ವಿಯಾಗಿಯೂ ತಪಶ್ಶಾಲಿಯಾಗಿಯೂ ಇದ್ದನು. ಯಕ್ಷರು ಅದರಿಂದಲೇ ಸರ್ವಕಾಲದಲ್ಲೂ ವರ್ತಿಸಿರುತ್ತಾರೆ. ಅಲ್ತವಾಗ ರಾಕ್ಷಸರು ಪಿಶಾಚಿ ಮರುತ ಮೊಗುಲು ಭೂಮಿನಿ ಎಂಚ ಯೂಸ್ ಮಲ್ತರು. ಶವ ಸಂಬಂಧವಾದ ಕಪಾಲವನ್ನು ಪಾತ್ರೆಯನ್ನಾಗಿ ಮಾಡಿಕೊಂಡರು. ಶವದ ಸಂಬಂಧವಾದ ಕಪಾಲ ಆ ಕಪಾಲ ಬಂಡ ತಲೆ ಬುರುಡೆ ಪುಣತೆ ಅವೇನು ತೋಪು ಯೂಸ್ ಮಾಡ್ತಾರೆ. ಆಗಲು ತೀವ್ರವಾದ ಕೋಪ ಪರಾಕ್ರಮಿಗಳಾದವರ ಒಳ್ಳೆಯ ಮಕ್ಕಳಾಗಬೇಕೆಂದು ಆಸೆಪಟ್ಟರು. ಅವರಿಗೆ ಮಹಾಬಲಶಾಲಿಯಾದ ರಜತಾನಾಭನು ಕರೆಯತಕ್ಕವನಾದನು. ಸುಮಾಲಿಯು ಕರುವಾದನು. ರಕ್ತವೆಂಬ ಹಾಲನ್ನು ಕರೆದರು. ಅಗಲೆಗೂ
ಸುಮಾಲಿ ಪನ್ಪಿನ ಕಂಜಿನ ಯೂಸ್ ಮಾಡ್ತೇರು ತೋ ಅಗಲು ಆ ಕಂಜಿ ಸುಮಾಲಿನ ಕಂಜಿನ ಯೂಸ್ ಮಾಡ್ತದ ಭೂಮಿ ಮಾತನ ಬೋರಿನಾಗ ಅಗಲಿ ದಾದ ತಿಕ್ಕಂಡು ಅಗಲಿ ನೆತ್ತಿರೆ ಪೇರಾದ ತಿಕ್ಕಂಡು. ಆದುದರಿಂದ ರಾಕ್ಷಸರು ಯತುಧಾನರು ಪಿಶಾಚರು ಕೂಡ ಮಹಾಬಲಿಷ್ಠರಾದರು. ಆದ್ದರಿಂದ ಯಕ್ಷರು ಕ್ರೂರವಾಗಿರುವ ಭೂತಗಳು ಜೀವಿಸುತ್ತವೆ. ಆ ನೆತ್ತಿರಗಳು ಪಡೆದು ಈ ಭೂಮಿಡು ಯಕ್ಷರು ಕ್ರೂರವಾಯಿನ ಭೂತ ಪಿಶಾಚಿ ಒಂದು ಪುರ ಈ ಭೂಮಿಡು ಸೃಷ್ಟಿಯಾದರು. ಗಂಧರ್ವ ಅಪ್ಸರ ಬುದ್ಧಿವಂತನ ಚಿತ್ರರಥನನ್ನು ಕರುವನ್ನಾಗಿ ಮಾಡಿಕೊಂಡು ಗಂಧರ್ವರ್ನಗಳು ಅಪ್ಸರನಗಳು ಪುರ ಭೂಮಿ ಮಾತನ್ನು ಎಂಚ ಯೂಸ್ ಮಾಡ್ತಾರ. ಚಿತ್ರರಥ ಪನ್ಪಿನರೇನ ಕಂಜಿ ಅದು ಯೂಸ್ ಮಾಡ್ತದ. ಒಯ್ಟಾಗಲು ದಾದಗೆ ತೊಂದರೆ ಆ ಭೂಮಿನ ಬೋರಿನಾಗ ಅಗಲಿಗೆ ದಾದ ತಿಕ್ಕೊಂಡು ಪದ್ಮದ ಪಾತ್ರೆಯಲ್ಲಿ ಕಮ್ಮದಲ ಕತ್ತಿನ ಪಾತ್ರೆಡಗಲು ಗೀತಗಳಿಂದ ಕೂಡಿದ ಗಂಧರ್ವ ವಿದ್ಯೆಯನ್ನು ಕರೆದರು. ಅಗಲಿ ಭೂಮಿ ಮಾತನ ಆ ಕಂಜಿಯಾದ ಚಿತ್ರರಥನ ಕಂಜಿಯಾದ ಯೂಸ್ ಮಾಡ್ತದೆ. ಭೂಮಿ ಮಾತಾಡಗಲಿಗೆ ಬೋರಿನಾಗ ದಾದ ತಿಕ್ಕೊಂಡು ಅಗಲಿಗ ಗೀತಗಳಿಂದ ಕೂಡಿದ ಗಂಧರ್ವ ವಿದ್ಯೆ ಅಗಲಿ ಎಡ್ಡೆಡ್ಡ ವಿದ್ಯೆಯನ್ನು ಯೂಸ್ ಮಾಡ್ತಾರೆ. ಅವರಿಗೆ ಸುರಚಿ ಎಂಬ ಗಂಧರ್ವನು ಕರೆಯವನಾದನು. ಅವರು ಶುಚಿ ಎಂಬ ಹಾಲನ್ನು ಕರೆದರು. ಅದರಿಂದ ಗಂಧರ್ವ ರೆಕ್ಸರು ಅಪ್ಸರಸ್ಸುಗಳು ಜೀವಿಸ್ತಾರೆ. ಅವರಿಗೆ ಎಡ್ಡೆ ಶುಚಿವಾಯನ ಪೇರು ಭೂಮಿ ಮಾತ ಕೊರಿಯರು ಐಕಸ್ಕರ ಅಗುಲ್ ಭೂಮಿಡು ಅಪ್ಸರನಗಳು ಆಯರು. ಪರ್ವತಗಳು ಕೂಡ ನಾನಾ ವಿಧವಾದ ರತ್ನಗಳನ್ನು ಅಮೃತಕ್ಕೆ ಸಮಾನವಾದ ಇತ್ತೆ ಪರ್ವತನಗಳು ಭೂಮಿನ ಒಯ್ಕಸ್ಕರ ಯೂಸ್ ಮಾಡ್ತಾರೆ. ಪರ್ವತೊಳ್ಳ ಏಪೇಪ ರತ್ನ ಪುರಪ್ಪುಣತೆ ರತ್ನ ಅಮೃತ ಅಂಚನೆ ಪರ್ವತದ ಪುರ ಗಿಡಮೂಲಿಕೆ ಮಸ್ತ್ ಉಪ್ಪುಂಡು ಐಟ್ ಪುರ ಔಷಧಿದ ಗಿಡಮೂಲಿಕೆ ಪುರ ನಮಗೆ ತಿಕ್ಕೋಡು ಗಿಡ ಮರ ತಿಕ್ಕೋಡು ಐಕಸ್ಕರ ಅಗುಲ್ದಾದ ಮಲ್ತಿರ ಹಿಮವಂತನ ಕಂಜಿ ಅದು ಯೂಸ್ ಮಲ್ತು ಭೂಮಿ ಮಾತನ ಕರೆನಾಗ ಪಂಡ ಯೂಸ್ ಮಲ್ಪನಾಗ ಅಗಲಿದಾದ ತಿಕ್ಕೊಂಡು ಅಮೃತ ರತ್ನ ಔಷಧಿ ಅಂಚಿತಿನ ಪೂರ ವಸ್ತು ಭೂಮಿ ಮಾತಾರಿಗೆ ಕುರಿವೇರು. ಹಾಗೆ ತಪ್ಪಲು ಪ್ರದೇಶವನ್ನು ಪಾತ್ರೆಯನ್ನಾಗಿ ಮಾಡಿಕೊಂಡ್ರು. ಆ ಹಾಲಿನಿಂದ ಎಲ್ಲ ಬೆಟ್ಟಗಳು ದೊಡ್ಡವಾಗಿ ಬೆಳೆದವು. ಅಂಚನೆ ಅಗಲು ಭೂಮಿ ಮಾತಾಡ ಏನ ಯೂಸ್ ಮಲ್ತೇರು ಪಂಡ ಪರ್ವತನಗಳು ಪುರ ಆ ಹಿಮವಂತು ಪನ್ಪಿನ ಕಂಜಿ ಅದು ಯೂಸ್ ಮಲ್ತದ ಅಗಲಿಗೆ ಏನ ಬೋಡ ಭೂಮಿಡಗಲು ಗೆತ್ತೊಂಡ್ರೆ ಅಂಚ ಆ ಪರ್ವತದಗಲಿಗೆ ಅಮೃತ ರತ್ನ ಅಂಚನೆ ಔಷಧಿ ಕೊರ್ಪಿನ ಕತ್ತಿನ ಎಂಚಿನ ನಮಕ್ ಮರ್ದಗೆ ಯೂಸ್ ಆಪಣ ಅಂಚಿತ್ತಿನ ಪೂರ ಗಿಡಮೂಲಿಕೆ ಪೂರ ಅಗಲು ಪರ್ವತಡು ದೆತ್ತೊಂಡೆ. ಕಲ್ಪವೃಕ್ಷಗಳು ಕಡಿದರು ಸುಟ್ಟರು ಪುನಃ ಹುಟ್ಟುವ ಮುತ್ತುಗದ ಪಾತ್ರೆಯಲ್ಲಿ ಕರೆದವು. ಶಾಲವೃಕ್ಷವು ಕರೆಯಿತು ಅಗಲ್ನ ಆ ಕಲ್ಪವೃಕ್ಷ ಏಪಲ ಸೈಯಂದಿನ ಕಲ್ಪವೃಕ್ಷ ಓ ಕಂಜಿ ಅದು ಯೂಸ್ ಮಲ್ತೇರು ಭೂಮಿಡು ಗೆತ್ತೊಂಡ್ರೆಗ ಬಸುರಿ ಪಂಪಿನ ಕಂಜಿನ ಯೂಸ್ ಮಲ್ತೇರು. ಗುಹ್ಯಕರು ಚಾರಣರು ಸಿದ್ಧರು ವಿದ್ಯಾಧರರು ಮೊದಲಾದವರು ಇದೇ ರೀತಿ ಸರ್ವ ಕಾಮಗಳನ್ನು ಕೊಡುವ ಈ ಭೂಮಿಯನ್ನು ಕರೆದರು. ಅಂಚನೆ ಭೂಮಿಡು ಅಗಲೆಗ ಭೂಮಿ ಮಾತಾಡ ಮೊಗಲ್ ಮಾತೆಲ್ಲ ಒಂಜಂಜಿ ಕಂಜಿದ ಮುಖಾಂತರ ಭೂಮಿನ ಅಗಲಿಗೆ ಏನೇನ ಬೋಡೋ ಅವೇನು ಪೂರ ಕರೆದರು ಬಂಡದಾದ ಮಲ್ತೇರು ಯೂಸ್ ಮಲ್ತೇರು. ಭೂಮಿಡ ಒಂಜಿ ಕಂಜಿದ ಮುಖಾಂತರನೇ ಈ ಭೂಮಿ ಮಾತಾ ಪೇರು ಕೊರ್ರೆಗ್ ಎರೆಗ್ ಪೇರು ಸರ್ವ ಕಾಮನ ಯೂಸ್ ಮಲ್ಪಡ್ತಾನೆ ಪೇರು ಬೋಡೋ ಅವೇನು ಕೊರಿಯರು. ನಾಗಸರ್ಪನಗಲಿ ವಿಷತ ಪೇರು ಬೋಡೋ ಅವೇನು ಕೊರಿಯರು. ಪರ್ವತನಗಲಿ ದಾದ ಬೋಡು ಗಿಡಮೂಲಿಕ ಔಷಧಿ ಕೊರ್ಪಿನ ಕತ್ತಿನ ವೃಕ್ಷ ಬೋಡೋ ಅಥವಾ ಅವೇನು ಕೊರಿಯರು ಏನ ಪೂರ ಬೋಡೋ ಪ್ರತಿ ಒಂಜಿಲ ಆ ಪೃಥು ಮಹಾರಾಜನ ಮ್ಯಾನೇಜ್ಮೆಂಟ್ ಅರ್ನ ಒಂಜಿ ಬ್ಲೆಸ್ಸಿಂಗಡು ಭೂಮಿ ಮಾತ ಪೂರಗಲೇ ಏನೇನು ಬೋಡು ಅವೇನು ಪೂರ ಕೊರಿಯರು. ಲೋಕದ ಪ್ರಾಣಿಗಳು ಪಾತ್ರೆ ಕರು ಕರೆಯುವವನ ಭೇದದಿಂದ ಯಾವ ವಸ್ತುಗಳನ್ನು ಕೇಳಿದವೋ ಅಂತಹ ವಸ್ತು ರೂಪವಾದ ಹಾಲನ್ನು ಕೊಟ್ಟಿತು. ಲೋಕದಗಳು ಏನ ಪರ್ವತ ಏನ ಕೇಂಡು ದೇವತೆನಗಳು ಏನ ಕೇಂಡಿರು ರಾಕ್ಷಸನಗಳು ಏನ ಕೇಂಡಿರು ವಿದ್ಯಾಧರನಗಳು ದಾದ ಕೇಂದ್ರ ಸಿದ್ಧನಗಳು ದಾದ ಕೇಂದ್ರ ಬ್ರಾಹ್ಮಣನಗಳು ದಾದ ಕೇಂದ್ರ ಪ್ರತಿ ಒಂಜಿಲ ಆ ಭೂಮಿ ಮಾತಾಡಿ ಏನ ಬೋರ್ಡ್ ಬಂದು ಕೇಂದಿರೋ ಪ್ರತಿ ಒಂಜಿಲ ಆ ಕರುಣ ಮುಖಾಂತರ ಅಗಲಿ ಆ ಒಂಜಿ ಕಂಜಿನ ಎದುರುಕಂತದ್ದು ಭೂಮಿ ಮಾತನ್ನು ಯೂಸ್ ಮಾಡ್ತಾರೋ ಆಗಲ್ಲ ಪೂರ ಸರ್ವ ಕಾಮನಲ್ಲ ಭೂಮಿ ಮಾತಾ ಕುರಿಯರು. ಈ ಭೂಮಿಯು ಧರಿಸುವವಳು ಹೆಚ್ಚಾಗಿ ಪೋಷಿಸುವವಳು ಶ್ರೇಷ್ಠವಳು ಹಣವನ್ನು ಹೊಂದಿರುವವಳು ಎಂದರೆ ಅನೇಕ ವಿಧವಾದ ದ್ರವ್ಯಗಳು ಭೂಮಿಯಲ್ವೇ ಬೇಕಾದ್ದನ್ನು ಕೊಡುವವಳು ಪುಣ್ಯದಿಂದ ಅಲಂಕೃತಳು. ಈ ಭೂಮಿ ಮಾತಾ ನಮಕ್ ಬೋಡಿತ್ತಿನ ಕೊರ್ಪಿನ ಏನ ಬೋರ್ಡ್ ನಮಕ್ ನೀರು ಬೋಡ ಪೂರ ಗಿಡ ವೆಜಿಟೇಬಲ್ಸ್ ಫ್ರೂಟ್ಸ್ ಬಂಗಾರು ವಜ್ರ ಏನ ಬೋಡ ಪೂರ ಪ್ರತಿ ಒಂಜಿಲ ನಮಕ್ ಭೂಮಿ ಮಾತಾಡೋ ತಿಕ್ಕೊಂಡು ಅಂಚ ಭೂಮಿ ಮಾತಾ ಪ್ರತಿವರೆಗ ಏನು ಬೋಡವೇನು ಕೊರ್ಪಿನಾರು.
ಈ ಭೂಮಿಯ ದೊಡ್ಡವಳು ಚಿಕ್ಕವಳು ಆಗಿದ್ದಾಳೆ, ಇವಳೇ ಸೃಷ್ಟಿಯು. ಭೂಮಿ ಮಾತಾ ಪ್ರತಿಯೊರ್ನಲ್ಲ ಮಲ್ಲಾರ ಅಂಚನೆ ಭೂಮಿ ಮಾತ ಕಿನ್ಯಾರು ಆರು ಸೃಷ್ಟಿ ಮಲ್ದಿನಾರು ಆರೇ ಪ್ರಜೆ ಪಾವನಾಯನಾರು ಪುಣ್ಯವನ್ನು ಕೊಡುವವಳು ಎಲ್ಲ ಸಸ್ಯವನ್ನು ಬೆಳೆಯುವಳು. ಭೂಮಿ ಮಾತಾ ಪ್ರತಿವರೆಗೆಲ್ಲ ಪುಣ್ಯ ಕೊರ್ಪಿನಾರು ಪ್ರತಿ ಒಂಜಿ ವಸ್ತುಲ ಪ್ರತಿ ಒಂಜಿ ಸಸ್ಯ ಗಿಡ ಮರಲ ಆ ಭೂಮಿ ಮಾತರುಡೆ ದಾದಾಪುಡು ಬೆಳೆಯೋಣ. ಚರಾಚರಸ್ಯ ಸರ್ವಸ್ಯ ಪ್ರತಿಷ್ಠಾ ಯೋನಿರೇವ ಚ ಮಹಾಲಕ್ಷ್ಮೀರ್ಯಂ ವಿದ್ಯಾ ಸರ್ವವಿಶ್ವಾಮಯಿ ತದಾ ಸರ್ವಕಾಮಾದುಘಾದೋಗ್ಧಿ ಸರ್ವಬೀಜ ಪ್ರರೋಹಿಣಿ ಸರ್ವೇಶಂ ಶ್ರೇಯಶಂ ಮಾತಾ ಸರ್ವಲೋಕಧರಾ ತ್ವಯಂ ಪಂಚಾನಾಮಪಿ ಭೂತಾನಾಂ ಪ್ರಕಾಶೋ ರೂಪಮೇವ ಚ ಅಸೀರ್ಯಂ ಸಮುದ್ರಾಂತ ಮೇದಿನೀತಿ ಪರಿಶ್ರುತ ಮಧುಕೈಠಾಭಯೋ ಕ್ಲುಪ್ತ ಮೇಧಸಾ ಸಮುಬಿಪ್ಲತ ತೇನಯಂ ಮೇದಿನಿಂ ದೇವಿ ಪ್ರೋಚ್ಯತೆ ಬ್ರಹ್ಮವಾದಿಭಿಃ ತತಶ್ಚ ಪ್ರೀತಿಮದ್ರಾಜ್ಞಾ ಪೃಥೋರ್ವನ್ಯಸ್ಯ ಸತ್ತಮಃ ದುಹೇತೃತ್ವಮನುಪ್ರಾಪ್ತ ದೇವಿ ಪ್ರತ್ಯಚಿತೋಚ್ಯತೆ. ಚರಾಚರಗಳೆಲ್ಲಕ್ಕೂ ನಿಲ್ಲುವ ಜಾಗ ಉತ್ಪತ್ತಿಯು ಆಗಿದ್ದಾಳೆ. ಚರ ಬೊಕ್ಕ ಅಚರ ಪ್ರತಿ ಒಂಜಲ ಭೂಮಿದ ಮಿತ್ತೆ ಉಂತುಡು ಆ ಒಂಜಿ ವಸ್ತು ಮಿತ್ತು ಪೋಂಡಲ ತಿತ್ತೆ ಬರಡು ಪಂಡ ಲಿವಿಂಗ್ ಥಿಂಗ್ಸ್ ಉಪ್ಪಡ ನಾನ್ ಲಿವಿಂಗ್ ಥಿಂಗ್ಸ್ ಉಪ್ಪಡ ಓಲ ಉಪ್ಪಡ ಅವು ಈ ಭೂಮಿದ ಮಿತ್ತೆ ಉಪ್ಪರೆ ಅಂಚೆನೆ ಭೂಮಿದ ಮಿತ್ತೆ ಪೂರ ವಸ್ತುಲ ಉತ್ಪತ್ತಿ ಆರೆ ನಮಲ ಅಂಚೆನೆ ಭೂಮಿದ ಮಿತ್ತೆ ನಮ ಉಲ್ಲ ಇಲ್ಲಿ ಕಟ್ಟೊಂದು ಪ್ರತಿ ಒಂಜಿಲ ಗಿಡ ಮರ ಏನ ಪುರ ನಮ್ಮ ನೆಟ್ಟೆ ಮಲ್ತೊಂದುಲ್ಲ ನಾವು ಭೂಮಿದ ಮಿತ್ತೆ ಅಂಚೆನೆ ಭೂಮಿದ ಮಿತ್ತಿಡೆ ಪುರ ಉತ್ಪತ್ತಿ ಆಪಿನಿ. ಇವಳೆ ಮಹಾಲಕ್ಷ್ಮಿ. ಈ ಭೂಮಿ ಮಾತನೇ ಮಹಾಲಕ್ಷ್ಮಿ. ಪ್ರತಿ ಒಂಜಿ ಕೊರ್ಪಿನಾರು ದುಡ್ಡು ಸಂಪತ್ತು ಸೌಭಾಗ್ಯ ಪ್ರತಿ ಒಂಜಿ ಆರೆ ಕೊರ್ಪಿನಿ ಅಂಚನೆ ಈ ಭೂಮಿದ ಮಿತ್ತೆ ಉಂತುದು ನಮ್ಮ ಪ್ರತಿ ಒಂಜಿಲ ವಿದ್ಯೆ ಬುದ್ಧಿಲ ಕಲ್ಪುನ್ನಮ್ಮ ಭಗವಂತ ನಮಕ್ ಜ್ಞಾನಪುರ ಕೊರ್ಪಿನ ಭಗವಂತ 15 ಶ್ಲೋಕ ಪಂಡೆಡಲ ಅಂಡ ಅವೇನು ಪೂರ ನಮ್ಮ ಜ್ಞಾನಕ್ಕೆ ತಂದು ಬುಲೆವನು ಪಂಡ ಈ ಭೂಮಿ ಮಾತದ ಮಿತ್ತೆ ಅಂಚನೆ ಸಮಸ್ತ ಪ್ರಪಂಚಾತ್ಮಕಳು. ಈ ಭೂಮಿಯು ಸರ್ವ ಕಾಮಗಳನ್ನು ಕೊಡುತ್ತದೆ, ಸರ್ವ ಬೀಜಗಳನ್ನು ಬೆಳೆಯುತ್ತದೆ. ಈ ಭೂಮಿ ಮಾತ ನಮ್ಮ ಪ್ರತಿಯೊಬ್ಬರನ್ನ ಇಚ್ಛೆನ ಈಡೇರಿಸೋದು ನಮಗೆ ಕೊರಪೆರ ಪ್ರತಿಯೊಂದು ಬೀಜಲ ನೆಟ್ಟೆ ಭೂಮಿಡು ಬಲಿಯುಂಡು ಅಂಚನೆ ಸರ್ವ ಶ್ರೇಯಸ್ಸಿಗೂ ತಾಯಿ ಸರ್ವ ಲೋಕಗಳನ್ನು ಧರಿಸಿದೆ. ಪಂಚಭೂತಗಳಿಗೂ ಪ್ರಕಾಶವೆಂಬುದೇ ರೂಪವು ಇದನ್ನು ಕೊಡತಕ್ಕದ್ದು. ಪಂಚಭೂತೋಡು ಭೂಮಿ ಪಂಪಿನಲ ನಮ್ಮ ತುಯ ನಮ್ಮ ಪರ ಶರೀರ ಎಂಚಡು ಮಲ್ದಡು ಪಂಚಭೂತೋಡು ಮಲ್ದಡು ರೈಟ್ ಭೂಮಿಲ ಬರ್ಕೊಂಡು ಈ ಭೂಮಿ ಅವುಗಳಿಗೆಲ್ಲ ರೂಪ ಕೊಟ್ಟುಕೊಂಡು ಸಮುದ್ರವನ್ನೇ ಮೇರೆಯಾಗುಳ್ಳದಾದ್ದರಿಂದ ಮೇದಿನಿ ಎಂದು ಹೆಸರು ಬಂದಿದೆ. ಈ ಭೂಮಿಡ್ದಾದೆ ಸಮುದ್ರಲ ಉಂಡಾಯ್ಕೋಸ್ಕರ ಈ ಭೂಮಿಗೂ ಮೇದಿನಿ ಪಂದಲ ಪಂಪೆ. ಮಧು ಕೈಟಭರೆಂಬ ರಾಕ್ಷಸರ ಮೇಧಸ್ಸಿನಿಂದ ಕೂಡಿರುವುದರಿಂದ ಮೇದಿನಿ ಎಂದು ಬ್ರಹ್ಮವಾದಿಗಳು ಹೇಳುತ್ತಾರೆ. ಮಧುಬೊಕ್ಕ ಕೈಟಭ ರಾಕ್ಷಸರನಾಗಲಿ ಎಂಚ ಪುಟ್ಟಿರು ಅವಳ ನಮಕ್ ನಮ್ಮ ತೂತ ಮಧು ಕೈಟಭ ಪಂಡ ಭಗವಂತನ ಆ ಕ್ಷೀರ ಸಮುದ್ರಡು ಭಗವಂತ ಅನಂತ ಶೇಷನಗಳು ಜಿತ್ತುಪ್ಪನಾಗ ಭಗವಂತನ ರೆಡ್ಗೆ ಬಿಟ್ಟು ಒಂಜಿಕೆ ಬಿಟ್ಟು ಮಧು ಪನ್ಪಿನ ರಾಕ್ಷಸೆ ಆ ಸಮುದ್ರದಲ್ಲೇ ಬುರ್ವೇರು ಅಂಚನೆ ಕೊಡಂಜಿಕೆ ಬಿಟ್ಟು ಭಗವಂತನ ಆ ಇಯರ್ ವ್ಯಾಕ್ಸ್ಡ್ ಅದನ್ನ ಕೆಲ್ಲು ಭಗವಂತನ ಕೆಲ್ಲು ರಟ್ಟದು ದಾದೆ ಅಪ್ಪಣ ಕೊಡಂಜಿ ಕೈಟಭ ಪನ್ಪಿನ ರಾಕ್ಷಸೆ ಆ ನೀರುಡು ಬೂರ್ವೆ ಮಧು ಕೈಟಭ ರಾಕ್ಷಸ. ವೇಣನ ಮಗನಾದ ಪೃಥ್ವಿಗೆ ಪ್ರೀತಿಪಾತ್ರವಾಗಿ ಧರ್ಮದಿಂದ ಮಗಳಾದುದರಿಂದ ಅಂಚನೆ ವೇಣನ ಮಗನ ಪೃಥುಗು ಪ್ರೀತಿಪಾತ್ರವಾದ ಆರ್ ಪನ್ನೆಲಕ್ಕೇನುನ ಧರ್ಮನು ಪಾಲನೆ ಮಲ್ಪೆ ಪನ್ಪಿನ ಆ ಪೃಥುನ ಮಗಲಾಯನ ಈ ಭೂಮಿ ಮಾತಗೆ ಐಕೋಸ್ಕರ ಅರೆಗೆ ಪಂಡ ಆರೆಂಚ ಪಂಡಿರಂಚ ಧರ್ಮದ ಪ್ರಕಾರನೇ ಪ್ರತಿವರೆಗಲ ಅಗಲಗಲ ಗುಣದ ಪ್ರಕಾರ ಅಗಲಿಗೆ ದಾದ ಕೊರಿಯರ್ ಅಗಲ ಡಿಸೈರ್ದ ಪ್ರಕಾರ ಅಗಲಿಗೆ ವಸ್ತುನು ಕೊರೊಂದಿತ್ತಿರ ಐಕೋಸ್ಕರ ಒಂದು ಆ ಪೃಥು ಮಹಾರಾಜನ ಧರ್ಮನ ಪಾಲನೆ ಮಲ್ತೊಂದಿತ್ತಿರು ಐಕೋಸ್ಕರ ಪೃಥು ಮಹಾರಾಜನ ಮಗಲ್ ಪಂದು ಅರೇನು ಪೃಥ್ವಿ ಪಂದು ಪುದರು ಲೆಪ್ಪರೆಸರು ಮಾಡ್ತಿರು ಭೂಮಿ ಮಾತನು ಮಗಳಾದುದರಿಂದ ಅವನ ಹೆಸರಿನಲ್ಲಿ ಪೃಥ್ವಿ ಎಂದು ಹೇಳಲ್ಪಡುತ್ತದೆ. ತೇನ ರಾಜ್ಞಾ ದ್ವಿಜ ಶ್ರೇಷ್ಠ ಪಾಲಿತೇಯಂ ವಸುಂಧರ ಗ್ರಾಮಾಧಾರಂ ಗ್ರಹಣಂ ಚ ಪುರಪತ್ತನ ಮಾಲಿನಿ ಸಸ್ಯಾಕರವತಿ ಸ್ಥಿತ ಸರ್ವತೀರ್ಥಮಯಿ ದ್ವಿಜಃ ಏವಂ ವಸುಮತಿ ದೇವಿ ಸರ್ವಲೋಕಾಮಯಿ ಸದಾ
ಏವಂ ಪ್ರಭವೋ ರಾಜೇಂದ್ರಃ ಪುರಾಣೇ ಪರಿಪಟ್ಯತೆ ಪೃಥುರ್ವೆನ್ಯೋ ಮಹಾಭಾಗಃ ಸರ್ವಧರ್ಮ ಪ್ರಕಾಶಕಃ ಯಥಾ ವಿಷ್ಣುರಥಾ ಬ್ರಹ್ಮ ಯಥಾ ರುದ್ರ ಸನಾತನಃ ನಮಸ್ಕುರ್ಯಸ್ತ್ರಯೋ ದೇವಾದ್ವೈ ಬ್ರಹ್ಮವಾದಿಭಿಃ ಬ್ರಾಹ್ಮಣ್ಯೇ ಋಷಿಭಿಃ ಸರ್ವೇ ನಮಸ್ಕಾರ್ಯೋ ನೃಪೋತ್ತಮಃ ವರ್ಣಾನಾಂ ಆಶ್ರಮಾಣಾಂ ಚ ಸ್ಥಾಪಕಃ ಸರ್ವಲೋಕಧೃತ್ ಪಾರ್ಥಿವೈಶ್ಚ ಮಹಾಭಾಗ್ಯೇ ಪಾರ್ಥಿರ್ವತ್ಯಾಮಿಹ್ಯಪ್ಸುಭಿಃ ಆದಿರಾಜೋ ನಮಸ್ಕಾರ್ಯಃ ಪ್ರತುರ್ವನ್ಯಃ ಪ್ರತಾಪವಾನ್ ಅಂಚ ಈ ಭೂಮಿಡು ಗ್ರಾಮ ಗೃಹ ಪುರಪತ್ತನ ಒಂದು ಪೂರ ದಾದಾಂಡು ಸೃಷ್ಟಿಯಾಂಡು ಬಂದು ನಟ ಪನ್ನೊಂದುಲ್ಲೆ ಸುವರ್ಣ ಮೊದಲಾದ ಲೋಹಗಳಿಗೆ ಗಣಿಯಾಗಿಯೂ ಉತ್ಕೃಷ್ಟವಾದಾಗಿಯೂ ತೀರ್ಥಗಳಿಂದ ಕೂಡಿ ಇರುವ ಈ ವಸುಮತಿಯ ಸರ್ವಲೋಕಮಯವಾದಳು ನೆಟ್ಟು ಪೂರ ಅಲ್ತುವಗದಾದಾಂಡು ಸುವರ್ಣ ಮೊದಲಾದ ಲೋಹಗಳಿ ಸುವರ್ಣ ಪಂಡ ಬಂಗಾರ ಒಂದು ಪೂರ ಕೆಲವು ಲೋಹಲ ನಮ್ಮ ಭೂಮಿ ಹಿಡಿದೆ ನಮಗೆ ಮೆಟಲ್ಸ್ ಪೂರ ತಿಕ್ಕೊಂಡು ಬಂಗಾರ ವಜ್ರ ಒಂದು ಪೂರ ನಮ್ಮ ಭೂಮಿ ಮಾತಾಡೆ ತಿಕ್ಕೊಂಡು ಅಂಚನೆ ತೀರ್ಥಗಳಿಂದ ಕೂಡಿದ ಅಂಚನೆ ಭೂಮಿ ಮಾತಾಡಲ ಪೂರ ನಮಗೆ ಪವಿತ್ರವಾಯನ ನೀರ್ಲ ಗಂಗಾ ತೀರ್ಥ ನೀರು ಯಮುನಾ ಒಂದೇ ಪೂರ ತೀರ್ಥಲ ಈ ಭೂಮಿಡು ನಮಗೆ ತಿಕ್ಕರೆ ಸುರುವಾಣ ಈ ರೀತಿಯಾದ ಆ ಪೃಥು ಪ್ರಭಾವಶಾಲಿ ಎಂದು ಪುರಾಣದಲ್ಲಿ ಹೇಳಿದೆ. ಆ ಪೃಥು ಸರ್ವಧರ್ಮಗಳ ಪ್ರಕಾಶನ ಅಂಚ ಈ ಭೂಮಿ ಸುರುಟು ಪೂರ ಬರಗಾಲ ವೈದಿನ ಆ ವೇಣರಾಜನ ಟೈಮುಡು ಅಂಚನೆ ಬೇತೆಪುರ ರಾಜನ ಟೈಮುಡು ಆ ಭೂಮಿ ಮಾತ ದಾಲ ಕೊರಂದ ಕಾಲಿ ಬ್ಲ್ಯಾಂಕ್ ಆದಿತ್ತಿನ ಆ ಭೂಮಿನ ಪೃಥು ಮಹಾರಾಜ ದಾದ ಮಲ್ತಿರು ಈ ಭೂಮಿಡು ಪ್ರತಿ ಒಂಜಿ ಸರ್ವಸಂಪನ್ನನು ಕೊರ್ಪಿನ ಕತ್ತಿನ ಆ ಭೂಮಿಡ ಆಜ್ಞೆ ಮಲ್ತದು ಪೂರ ತಿಕ್ಕುನಂಗೆ ಮಲ್ಪಾಯರು. ಬ್ರಹ್ಮ ವಿಷ್ಣು ರುದ್ರನ ಎಲ್ಲರೂ ಹೇಗೆ ನಮಸ್ಕರಿಸುತ್ತಾರೆಯೋ ಹಾಗೆ ವರ್ಣಾಶ್ರಮಗಳ ಸ್ಥಾಪಕನು ಸರ್ವಲೋಕಧಾರಿಯೂ ಆದ ಆ ಪೃಥುವನ್ನು ಬ್ರಾಹ್ಮಣ ಋಷಿಗಳು ನಮಸ್ಕರಿಸಬೇಕು ಅಂಚ ಈ ಎಡ್ಡೆ ಇತ್ತು ಆ ಭೂಮಿ ಮಾತಾಡು ಪ್ರತಿಯೊರಿಲ್ಲ ಖುಷಿಯಾದುಪ್ಪು ನಂಗೆ ಮಲ್ತಿನ ಸರ್ವಧರ್ಮ ಪ್ರಕಾಶಕ ವಾಯನ ಋತು ಮಹಾರಾಜನು ಪ್ರತಿಯೊರಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರನ ಎಂಚ ನಮಸ್ಕಾರ ಮಲ್ಪೆರೋ ಅಂಚ ಪ್ರತಿ ವರ್ಣಾಶ್ರಮದಗಳು ಬ್ರಾಹ್ಮಣ ಕ್ಷತ್ರಿಯ ವೇಶ್ಯ ಶೂದ್ರ ಪ್ರತಿಯೊರಿಲ್ಲ ದಾದೆ ಮಲ್ಪಡು ಆ ಪೃಥು ಮಹಾರಾಜನು ನಮಸ್ಕಾರ ಮಲ್ಪಡು. ರಾಜರಾಗಿಂದಲೂ ರಾಜರಾಗಬೇಕೆಂದವರಿಂದಲೂ ಆದಿರಾಜನಾದ ಪೃಥು ನಮಸ್ಕರಿಸಲು ಅರ್ಹನು. ಅದಕ್ಕೋಸ್ಕರ ಈ ಆದಿಡು ರಾಜನ ಈ ಪೃಥು ದಾದ ಪ್ರತಿಯೊರಿಲ್ಲ ಪೂಜೆ ಮಲ್ಪನ ಲಕ್ಕತ್ತಿನ ನಮಸ್ಕಾರ ಮಲ್ಪರೆಗಾರು ಅರ್ಹ ಆದುಲ್ಯರು. ಅದೇ ರೀತಿ ಧನುರ್ವೇದವನ್ನು ಅಪೇಕ್ಷಿವರಿಂದಲೂ ಜಯಾಪೇಕ್ಷಿಗಳಿಂದಲೂ ರಾಜರಿಗೆ ವೃತ್ತಿಯನ್ನು ಕಲ್ಪಿಸಿದ ಆ ದೊರೆಯು ನಮಸ್ಕಾರ್ಯನು. ಈ ರೀತಿಯಾಗಿ ಕರೆಯುವ ಪಾತ್ರೆಗಳು ಕರುಗಳು ಕರೆಯುವವರು ಮುಂತಾದ ಎಲ್ಲ ವಿಷಯಗಳು ನಿಮಗೆ ಹೇಳಿದ್ದೇನೆ. ಮೇರು ಸೂತಮನಿ ಪನ್ಬೇರು ಹಸು ಕರೆದ ಹಾಲಿನ ವ್ಯತ್ಯಾಸಗಳನ್ನು ರಾಜರುಗಳು ನಿಮಗೆ ಕ್ರಮವಾಗಿ ಹೇಳಿದ್ದೇನೆ. ಈ ಚರಿತ್ರೆಯನ್ನು ಕೇಳಿದವನಿಗೆ ಪವಿತ್ರತೆ ಯಶಸ್ಸು ಆರೋಗ್ಯ ಪುಣ್ಯ ಇವುಗಳು ಲಭಿಸುವುದಲ್ಲದೆ ಅವನ ಪಾಪಗಳೆಲ್ಲವೂ ಪರಿಹಾರವಾಗಿ ಭಾಗೀರಥಿ ನದಿಯಲ್ಲಿ ಸ್ನಾನ ಮಾಡಿದ ಪುಣ್ಯವು ಉಂಟಾಗುತ್ತದೆ. ಈ ಚರಿತ್ರೆ ಪೃಥು ಮಹಾರಾಜನ ಚರಿತ್ರೆ ಕೇನಿನಗಳಿಗೆ ಪವಿತ್ರತೆ ಬರ್ಪುಂಡು ಶುದ್ಧಾಚಾರ ಬರ್ಪುಂಡು ಯಶಸ್ಸು ಬರ್ಪುಂಡು ಆರೋಗ್ಯ ಪುಣ್ಯ ಒಂದು ಪೂರ ತಿಕ್ಕದು ಆಗಲ್ಲ ಪೂರ ಪಾಪ ಪರಿಹಾರ ಅದು ಭಾಗೀರಥಿ ನದಿಟ್ಟು ಮೀಂಡ ಸ್ನಾನ ಮಲ್ತಂಡ ಪುಣ್ಯ ಏತು ತಿಕ್ಕೊಂಡು ಆತು ಪುಣ್ಯ ಈ ಪೃಥು ಮಹಾರಾಜನ ಕಥೆಕೆಯನ್ನಿಟ್ಟು ತಿಕ್ಕೊಂಡು ಈ ರೀತಿ ಅವನು ಸಮಸ್ತ ಪಾಪಗಳಿಂದ ನಿರ್ಮುಕ್ತನಾಗಿ ಅಂಚ ಆಯನ ಪೂರ ಪಾಪ ಮುಕ್ತ ಆದ ಕಡೆಗೆ ಪರಮ ಪದವನ್ನು ವಿಷ್ಣು ಲೋಕನು ಹೊಂದುವನು. ಇಂಚ ಈ ಪಂಡ ನಮ್ಮ ಗಂಗಾ ನದಿ ಭಗೀರಥಿ ನದಿ ಈತೆ ಮಾಯಪುಡು ಗಂಗಾ ನದಿ ಉಂಡು. ಗಂಗಾ ನದಿ ನಮ್ಮ ಅಡೆಗೆ ಪೋದು ನಮ್ಮ ಮೀಪುನ ಏತು ನಮ್ಮ ಶುದ್ಧ ಅಪ್ಪನು ಆತೆ ನಟ ನಮ್ಮ ಭಗವಂತನ ಬಗ್ಗೆ ಭಗವದ್ಗೀತೆನ ಶ್ರೀಮದ್ ಭಾಗವತ ನಮಗೆ ಕೇಂದ್ರ ಶ್ರವಣ ಮಂತಂಡಲ್ಲ ನಮಕ್ ಆತೆ ಈ ಗಂಗಾ ನದಿಟ್ಟು ಮೀಂಡ ಶುದ್ಧ ಅಪ್ಪಿನ ನಮಕ್ ಫಲ ಆ ಭಗವಂತನ ಬಗ್ಗೆ ಶ್ರವಣ ಮಂತನ ತಿಕ್ಕೊಂಡು ಬಂದು ನೆಟ್ಟುದಾದ ಪಂಡ ಈ ಪೃಥು ಮಹಾರಾಜನ ಚರಿತ್ರೆ ನಮ್ಮ ಶ್ರವಣ ಮಲ್ತಂಡ ನಮಕ್ ಆ ಭಗೀರಥ ನದಿಟ್ಟು ಸ್ಥಾನ ಮಲ್ತಿನ ಪುಣ್ಯ ನಮಗೆ ಎತ್ತಿಕೊಂಡು ಆತೆ ಈ ಶ್ರವಣ ಮಲ್ತಿನ ತಿಕ್ಕೊಂಡು ಬಂದು
ನಟೆ ಪನೊಂದುಲ್ಲೆ. ಈ ರೀತಿ ಅವನು ಸಮಸ್ತ ಪಾಪಗಳಿಂದ ಅಂಚ ಆಯನ ಪೂರ ಪಾಪ ಮುಕ್ತ ಅದು ಭಗವಂತನ ಆ ವಿಷ್ಣು ಲೋಕಗೂ ಪೋಪೆ. ಇಲ್ಲಿಗೆ ಪದ್ಮ ಮಹಾಪುರಾಣದ ಭೂಮಿಖಂಡದ ಪೃಥು ಚರಿತ್ರೆಯಲ್ಲಿ 28ನೇ ಅಧ್ಯಾಯವು ಮುಗಿದುದು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಮಾತ್ರೆಗಳ. ಹರೇ ಕೃಷ್ಣ.